ಕಾರಣದಿಂದ ನೀವು ಆ ವಿಚಾರಗಳಿಗೆ ಮಾನ್ಯತೆ ಕೊಡಿ. ಬೇಡ ವಿಚಾರಗಳು ಫೋನ್ ಬೈಬಲ್ ಓದ್ತಿರ್ತಾರ, ಫೋನ್ ರಿಸೀವ್ ಮಾಡಬೇಡಿ. ಪ್ರೇಯರ್ ಮಾಡ್ತಿರ್ತಾರ, ಫೋನ್ ರಿಸೀವ್ ಮಾಡಬೇಡಿ. ಅನೇಕರಿಗೆ ಫೋನೇ ಬೇಕಾಗಿದೆ, ಅನೇಕರಿಗೆ ಫೋನ್ ಬೇಕಾಗಿದೆ. ಸುಮ್ಮನೆ ಏನೋ ಘನ ಕಾರ್ಯ ಅನ್ನೋಕ್ಕೆ ಫೋನ್ಗಳು ಬರ್ತಾ ಇಲ್ಲ. ಎಲ್ಲರೂ ಯಾವುದೇ ಇರ್ಬೋದು, ಅಲ್ಲ ಮತ್ಲಬಿಲ್ಲ ಹಂಗೆ ದಿನ ಮುಂದೆ ಹೋಗ್ತಾ ಇಲ್ಲ. ಚೆಕ್ ಮಾಡಿ. ನಾಳೆ ಬೈಬಲ್ ತುಂಬ ಓದ್ತೀನಿ, ನಾನು ಪ್ರೇಯರ್ ನಾಳೆ ಮಾಡ್ತೀನಿ, ಉಪವಾಸ ಇನ್ನೊಂದು ದಿನ ಮಾಡ್ತೀನಿ ಅಂತ ಎಷ್ಟು ದಿನ ಮುಂದೆ ಹೋಗ್ತಾರೆ ಚೆಕ್ ಮಾಡಿ. ನಿಮ್ಮ ದಿನಗಳು ಹಿಂದೆ ಹೋಗ್ತಾರೆ ಚೆಕ್ ಮಾಡಿ. ಆಮೇಲೆ ವಯಸ್ಸು ಹಿಂದೆ ಹೋಗ್ತಾ ಮುಂದೆ ಹೋಗ್ತಾ ಇದೆ. ಆಮೇಲೆ ನಿಮ್ಮ ಗಮನಕ್ಕೆ ಗೊತ್ತಿರೋದೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದೆ, ಈ ವರ್ಷ 15,000 ಚರ್ಚ್ ಕ್ಲೋಸ್ ಆಗಿದೆ ಅಮೆರಿಕದಲ್ಲಿ. ಮುಂದಿನ ದಿನಗಳಲ್ಲಿ 1 ಲಕ್ಷ ಚರ್ಚ್ ಕ್ಲೋಸ್ ಆಗುತ್ತೆ. ನಾನು ಯೋಚನೆ ಮಾಡ್ತಿದ್ದೆ, ನಾನು ಅಲ್ಲಿದ್ದರೆ ಆ ಚರ್ಚ್ಗಳನ್ನ ನಾನು ಟೇಕ್ ಓವರ್ ಮಾಡ್ತಿದ್ದೆ. 15,000 ಚರ್ಚ್, ಒಂದೊಂದು ಚರ್ಚ್ಗಳು 10-15 ಎಕರೆ ಜಾಗದಲ್ಲಿ ಇದ್ದಾವೆ. ಅಲ್ಲೋಗಿ ಕೂತ್ಕೊಳ್ಳೋಕ್ಕಲ್ಲ, ಏನೂ ಇಲ್ಲ ಅಂತವು ಎಲ್ಲ ಔಟ್. ಚರ್ಚ್ಗಳು ನೋಡ್ತಿರೋದು ಬರೀ ಸಾಬು ದೇಶ, ಹಿಂದೂ ದೇಶಗಳು. ಕ್ರಿಶ್ಚಿಯನ್ ದೇಶದಲ್ಲಿ ಯಾರಾದ್ರೂ ಇದ್ದರೆ ಕ್ರಿಶ್ಚಿಯನ್ ದೇಶಕ್ಕೆ ಹೋಗ್ತೀವಿ ಅಂತ ಹೇಳ್ತಿರಲ್ಲ, ನೀನು ಗಂಡನ ಹೆಂಡತಿ ಬಿಟ್ಟು ಹೊಡೆದಿರ್ತೇವೆ ಗ್ಯಾರಂಟಿ. ಒಂದು ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ಇದ್ರೆ ನಿಮಗೆ ಅದು ಬರೀ ಅದು ಲೆವೆಲ್ ಆಗುತ್ತೆ. ಅಮೆರಿಕಾದಲ್ಲಿ ಇರಬೇಕು, ಆಸ್ಟ್ರೇಲಿಯಾದಲ್ಲಿ ಇರಬೇಕು, ನೀವು ಯುರೋಪಲ್ಲಿ ಇರಬೇಕು. ಒಂದು ತಿಂಗಳಿಗೆ 2 ಲಕ್ಷ ಸಂಬಳ ಬೇಕು. ಬರೀ ಖರ್ಚಿಗೆ ಉಳಿಸೋಕ್ಕಾಗಲ್ಲ. ಫುಟ್ಪಾತ್ ಮಲಗೂ ಉಳಿಸೋಕ್ಕಾಗಲ್ಲ. ಅದಾದ್ಮೇಲೆ ನಮ್ಮದು ಅದು ವಿಚಾರ ಆಮೇಲೆ ಯಾರಾದ್ರೂ ನೀವು ಆ ಕಡೆ ನೋಡ್ತಾ ಇದ್ದೀವಿ. ವಿಡಿಯೋನ ಎಲ್ಲಿ ನೋಡ್ತಾ ಇದ್ದಾರೆ, ಎಲ್ಲಿ ಆ ಅದ್ಭುತಗಳು ಅಂತ ನೋಡ್ತಾ ಇದ್ದಾರೆ ವಿಡಿಯೋನ. ಆ ದೇವರು ಬಂದು ಹೇಳ್ತಾರೆ,
ನೀನೇ ನಿನ್ನ ಮೂಲಕನೇ ಆದ Thank you, Jesus. Save over our color. Thank you, Jesus. Save over our color. ಯಾವ ವಿಚಾರ ಹೇಳ್ತೀನಿ ಅನ್ನೋದು ಬರ್ಕೊಂಡು ಪ್ರಾರ್ಥನೆ ಮಾಡಿ. ಯಾವ ವಿಚಾರಗಳಿದೆ ಕೆಲವು ಸಮುದಾಯಗಳು ಬೆಳೆಯಲಿಲ್ಲ, ಅದಕ್ಕೆ ಹೇಳಿದ್ದೀನಿ ನಾನು. ಅವ್ರು 30% ಆಗ್ತಾ ಇದ್ದಕ್ಕೆ ಎಲ್ಲರೂ ಕೊಡ್ಕೊಳ್ತಾರೆ. ಲೆಬನಾನ್ ನೋಡಿ, ಟರ್ಕಿ, ಈಜಿಪ್ಟ್ ಬಂದು ಮಾರ್ಕ, ಬೈಬಲ್ ಮಾರ್ಕ ಓದ್ತಿಲ್ಲ, ಅವನು ಹೋಗೋದನ್ನ ಕ್ರಿಶ್ಚಿಯನ್ ಕಂಟ್ರಿ ಮಾಡಿದ ಮಾರ್ಕ್. ಅದನ್ನ 8-9ನೇ ಶತಮಾನದಲ್ಲಿ ಅದನ್ನು ಚೇಂಜ್ ಮಾಡಿ ಎಲ್ಲರೂ ಸಾಯಿಸಿ ಏಕಾದಶಿ ವಿಚಾರದಲ್ಲಿ ಅದರ ಅವರ ಆಮೇಲೆ ನಾನು ಬಂದಿದ್ದೇನೆ. ನೀವೇನಾದ್ರೂ ಹೊರಗಡೆ ಮೇಲ್ಗಡೆ ನೋಡ್ತಾ ಇದ್ರೆ ಇದೆಯೊಂಥರ ಇದೆಯನ್ನು ಇದೆ ಹೇಳಿದರೆ ಪರಾಕ್ರಮಶಾಲಿ ನಿಮ್ಮೊಳಗಡೆ. ಆಮೇಲೆ ಉತ್ತರ ಏನಿಲ್ಲ, ಪ್ರಾರ್ಥನೆ ಮಾಡಬೇಕು ಏನು ಟ್ರೈ ಮಾಡ್ತೀರಪ್ಪ ನೀವು? ನೆಹೆಮಿಯ ಯಾವಾಗ ಅವನು ಕಿವಿಗೆ ವಿಚಾರ ಬಿದ್ದು ಅನೇಕ ದಿನಗಳು ಉಪವಾಸ, ಅಲ್ಲಿ 10 ಪ್ರೇಯರ್ ಮಾಡ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಬರುತ್ತೆ ಪ್ರಾರ್ಥನೆ. ಏನು ಪ್ರಾರ್ಥನೆ ಅಲ್ಲ, ಈ ದೇವರನ್ನು ಕಾಪಾಡುವ ಪ್ರಾರ್ಥನೆ ಅಲ್ಲ. ಅಪ್ಪ ನನ್ನ ಜಾಗ, ನನ್ನ ಸ್ವಂತ ದೇಶ ಬರೀ ಕಾಂಪೌಂಡ್ ಬಿದ್ದೋಗಿರೋದಷ್ಟೇ. ಯಾಕಂದ್ರೆ ಒಂದು 13 ವರ್ಷ ಹಿಂದೆ ಹೋಗಿ ಜೆರುಬ್ಬಾಬೆಲ್, ಗಾಯ, ಆಮೇಲೆ ಹೆಸರ ಇವೆಲ್ಲ ಹೋಗೋದ್ರೆ ಅಥವಾ 13 ಅಲ್ಲ, ಇನ್ನು 40 ವರ್ಷ ಹಿಂದೆನೆ ಹೋಗಿ 40 ವರ್ಷ ಹಿಂದೆನೆ ಅದನ್ನು ರೆಡಿ ಮಾಡೋಕ್ಕೆ ಒಂಥರ ಆಗಿರುತ್ತೆ, ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ. ಅದರ್ಥ ಹೆಸರಿನ ಟೈಮಲ್ಲಿ 5ನೇ ಅಧ್ಯಾಯ ಮೇನ್ ಆಗಿ ಹೆಸರು ಅಲ್ಲಿಂದ ಶುರು ಆಗುತ್ತೆ. ಅದರ್ಥ ಅಲ್ಲಿಂದ ಒಂದು 20 ವರ್ಷ ಹೆಚ್ಚಲ್ಲಿ ಇಟ್ಕೊಂಡಿದ್ವಿ. ಇಲ್ಲಿಂದ ನೆಹಮಿಗಿಂತ ಮೊದಲು ನೆಹಮಿಯ ಕಾಂಪೌಂಡ್ ಕಟ್ತಾರಲ್ವ, ಅಲ್ಲಿ ಮೊದಲು ದೇವರ ಆಲಯ ಮೊದಲು ಸ್ಥಾಪಿಸ್ತಾರೆ. ಎಲಿಯ ಇದ್ದವರೆಲ್ಲ ಯಜ್ಞ ವೇದಿನ ಕಟ್ತಾನೆ. ಅದಕ್ಕೆ ಅವನಿಗೆ ದುಃಖ, ನೆಹೆಮಿನಿಗೆ, ನನ್ನ ಸ್ಥಳ ಹಾಳಾಗಿದೆ, ಯಜ್ಞ ವೇದಿ ಯಜ್ಞ ನೋಡ್ತೀವಿ, ಇವರೆಲ್ಲ ಯಜ್ಞಗಳ ಸಮರ್ಪಣೆ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ, ಎದುರುಕೊಂಡು ಅನ್ಯ ಜನಗಳು ಎದುರುಕೊಂಡು ಇದರಲ್ಲೆಲ್ಲ ಅಷ್ಟು ಸ್ಪಿರಿಚುವಲ್ ವಾರ್ಫೇರ್. ಪ್ರಾರ್ಥನೆ ಅಂದ್ರೆ ಹೆಂಗೆ ಹೇಳ್ತಾರೆ, ಇವರು ಕೈದಿಗಳಾಗಿ ಹೋಗ್ತಾರೆ. 70 ವರ್ಷ ಪಾಳು ಬಿದ್ದಿರಬೇಕು ಅಂತಲೇ ದೇವರ ಕೇಳಿದೆ. 29:10. ಆಮೇಲೆ ದಾನಿಯೇಲ 9ನೇ ಅಧ್ಯಾಯ, ದಾನಿಯೇಲ 9. 70 ವರ್ಷಗಳು ಸುಮ್ಮನೆ ಇರ್ಬೇಕು ಬಿಡಿ, ಕ್ಲಿಯರ್. ಅಂದ್ರೆ ಸುಮ್ಮನೆ ಸುಮ್ಮನೆ ಇಲ್ಲ. ಅಲ್ಲಿ ಹಗ್ಗಾಯ, ಜೆರುಬ್ಬಾಬೆಲ್ ಯಾರೇ ಇರ್ಬೋದು. ಇವನ ಹೆಸರು ಮೇನ್ ನೆಹೆಮಿಯನು ಅದೇ ಕಾಲದಲ್ಲಿ ಇದ್ದಾನೆ. ಅಂದ್ರೆ ಅವನ ಆಸ್ಥಾನ ಹೊರಡಿದೆ. ಎಲ್ಲರೂ ಪ್ರಾರ್ಥನೆ, ಒಂದೇ ಪ್ರಾರ್ಥನೆ. 70 ವರ್ಷ ಅಂತ ಹೇಳಿದೆ, ತಿರುಗಿ ಕಟ್ಕೊಡೋದು ಇಷ್ಟೇ ಪ್ರಾರ್ಥನೆ. ಅದಕ್ಕೆ ಕಣ್ಣೀರು ಸೇರಿಸೋದು, ಉಪವಾಸ ಸೇರಿಸೋದು. ಬೇರೆ ಕಡೆ ದಿನಗಳಲ್ಲಿ ನಿನ್ನ ಆತ್ಮನ ಮಾಂಸ ಸಮಾನ ಸುರಿಸಿದ್ದೇನೆ, ಸುರಿಸಲಿ. ಮೇನ್ ಪಾಯಿಂಟ್ ಇಲ್ಲಿ ಸ್ವಂತ ವಿಚಾರಗಳು ಬರಕೂಡದು. ಇವತ್ತು ಸಭೆ, ಇವತ್ತು ಯೇಸು ನಂಬಿದ ಸಭೆ ಇವತ್ತು ಸ್ವಂತ ವಿಚಾರಗಳು ಬಿದ್ದಿದ್ದಾರೆ. ಇಲ್ಲಿರೋರು ಯಾರು? ಇಲ್ಲಿ ನಾನು ನಿಂತಿರೋದಿಲ್ಲ, ಯಾವುದೋ ಖುಷಿ ನಾನು ನಿಂತಿಲ್ಲ ಬೆಳೆಸೋದು, ಏನೋ ಯಾವುದೋ ವಿಚಾರಗಳಿಲ್ಲ. ನಾನು ಕೆಲವು ವಿಡಿಯೋಗಳು ನೋಡ್ತಾ ಇರ್ತೀನಿ. ಆ ವರ್ಷಿಪರ್ ಸ್ಕ್ರೀನ್ ನೋಡ್ತಾ ಮುಂದ್ಗಡೆ ಆ ವಿಡಿಯೋ ನೋಡ್ದೆ ನಾನು. ಒಂದು ವಿಡಿಯೋ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ವಿಡಿಯೋ ನೋಡ್ಕೊಂಡು ಹಾಡು ಹೇಳ್ತಾ ಇರ್ತಾನೆ. ನೋಡೋದೇನು ಆ ವಿಡಿಯೋ, ಆ ಮೆಸೇಜ್ಗಳು ನೋಡೋದೇನು ಗೊತ್ತಾಗ್ಬಿಡುತ್ತೆ. ಸ್ಪಿರಿಟ್ ಗೊತ್ತಾಗ್ತದೆ ನಿಮಗೆ, ಬೇಕಾಗಿಲ್ಲ ಅಂತ. ಓಕೆ, ಅದಾದ್ಮೇಲೆ ನಿಮ್ದು ಅಲ್ಲಿ ಯಾರ್ಯಾರು ಬೈಬಲ್ ಇರೋರು ಚೆಕ್ ಮಾಡಿ, ಅವರಿಗೆ ಸ್ವಂತ ಏನಾದರೂ ಪ್ರತಿಫಲ ತೋರಿಸ್ಬಿಡಿ ನಿಮಗೆ. ದಿಸ್ ಇಸ್ ದ ಫಸ್ಟ್ ಮೋಟೋ ಕಳಿಸ್ಕೊಳ್ಳಿ. ಸ್ವಂತ ಸ್ವಾರ್ಥ, ನನ್ನ ಉಳಿಯುವ ಅವೆಲ್ಲ ಬರದೇ ಇಲ್ಲ. ಗೊತ್ತಾಯ್ತಾ? ಯಾರಿರೋ, ಯಾಕೆಂದ್ರೆ ನನಗೆ ನೀವು ಅಮೆರಿಕ ಕಡೆ ನೋಡಂಗಿಲ್ಲ, ನಿಮಗೆ ಯುರೋಪ್ ಕಡೆ ನೋಡಂಗಿಲ್ಲ. ಚೂರು ನೀವೇನಾದ್ರೂ ಇವಾಗ ಪ್ರಾರ್ಥನೆ ಮಾಡೋದಾದ್ರೆ ಯುರೋಪಿಗ ಅದರ ಜಾತಿನೇ ಬೇರೆ ಆಗುತ್ತೆ. ಇರವೇ 2 ಕೋಟಿ 1 ಕೋಟಿ ಇದ್ದಾವೆ. ಕರ್ನಾಟಕದಷ್ಟು ಇಲ್ಲ, ಇಡೀ ಯುರೋಪ್ ಸೇರಿದ್ರೆ ಗೊತ್ತಾ? ಕೆಲವು ಕಡೆ ಸೌತ್ ಇಂಡಿಯಾ ಅಷ್ಟು ಇಲ್ಲ, ಗೊತ್ತಾಗ್ತದೆ ಜನಸಂಖ್ಯೆ ಇಡೀ ಯುರೋಪ್ ಅಲ್ಲಿ. ಸೌತ್ ಇಂಡಿಯಾದಲ್ಲಿರೋ ಜನ ಇಷ್ಟು ಅಮೆರಿಕದಲ್ಲೇ ಇಲ್ಲ. ನೀವು ಅಮೆರಿಕ ವಿಚಾರ ಮಾತಾಡ್ತೀರಿ, ಇನ್ನು ಅಕ್ಕಪಕ್ಕ ಎಲ್ಲ ಎಲ್ಲಿ ನೋಡಿದ್ರೆ ಏಸಪ್ಪು ನಂಬಿದ್ದಾರೆ. ಸುಮ್ಮನೆ ಮಾತಾಡಿದ್ರು ಇದಕ್ಕಿದೆ. ಓಕೆ, ಇನ್ನು ಆ ಟೈಮ್ ಔಟ್ ಆಗೋದು, ಟೈಮ್ ಔಟ್ ಅದು ಆ ವಿಚಾರಗಳಿಗೆ. ಮತ್ತೆ ವಾರ್ನಿಂಗ್ ಇರುತ್ತೆ ನಂದು. ಯಾರೇ ಚಿಕ್ಕ ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು ಕೆಲಸ,
ಏನಾದರೂ ಇನ್ನು ನೀವು ನಿಮ್ಮ ಬಿಸ್ನೆಸ್ಸಿಗೆ ನಿಮ್ದು ಜಾಬ್ಗೆ ಪ್ರೇಯರ್ ಮಾಡ್ತಾ ಇದ್ರೆ ನಾನು ನಿಮ್ದು ವಿಚಾರಗಳನ್ನ ಡೌಟ್ ಮಾಡೋದಿಲ್ಲ. ಬರಲಿ, ಮೊದಲು ದೇವರ ರಾಜ್ಯ ನೀತಿ ಅದಾಗಿ ಹುಡುಗ ಬರುತ್ತೆ, ಇನ್ನು ಅದಾಗಿ ಹುಡುಗ ಬರುತ್ತೆ, ಬರುತ್ತೆ ವಯಸ್ಸದಲ್ಲ, ಅದಾಗೆ ಬರುತ್ತೆ. ಇದು ನಾನು ನಿಂತಿದ್ದೀನಿ ಮುಂದೆ ಇರ್ತೀನಿ. 28 ವರ್ಷದಿಂದ ನಾನು ಸೇವೆ ಶುರು ಮಾಡಿಲ್ಲ, 30 ವರ್ಷ ಏನು ಕೇಳಿದಿಲ್ಲ, ಬೇರೆ ಯಾವುದು ಕೇಳಿದಿಲ್ಲ. ಆಕ್ಚುಲಿ ಇದೇನು ನೋಡ್ತಾರೆ, ಇದು ಆಲಯ ಟೆಂಪ್ರರಿ ಅಷ್ಟೇ, ಪರ್ಮನೆಂಟ್ ಇಲ್ಲ. ಅಲ್ಲೆಲ್ಲ ಟ್ಯಾಪ್ ಹಾಕೊಂಡು ಹೋಗಿರೋದು ಅಷ್ಟೇ ನಾವು. ಓಕೆನಾ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಏನು ಮಾತಾಡ್ತೀನಿ ಅಂತ ಇವತ್ತಿನ ನಿಲ್ಲಿಸ್ತೀರಾ ನೀವು? ನನ್ನ ಕಾಪಾಡು, ನನ್ನ ಆಶೀರ್ವಾದ ನಿಲ್ಲಿಸ್ತೀರಾ? ಮಕ್ಕಳು ಮೊಮ್ಮಕ್ಕಳು ಯಾವ್ದಾದ್ರು ವಿಚಾರಗಳು, ಕಿತ್ತೋಗಿರೋ ವಿಚಾರಗಳು ನಿಲ್ಲಿಸ್ತೀರಾ ಇವತ್ತಿನ ನೀವು? ಆಮೇಲೆ ಹುಡುಗ ಬರುತ್ತೆ, ನೀನು ಚಿಂತೆ ಮಾಡಬೇಡ. ಕಾಸು ಬೇಡ, ಒಡವೆ ಬೇಡ, ಅವೆಲ್ಲ ಹೇಳ್ಬೇಡ. ಒಂದು ಹೇಳಕ್ ಬದಲು ಚೆನ್ನಾಗಿ ಕಾಸು ಮಾಡ್ಕೊಂಡು ಹೇಳು. ಇಲ್ಲ ಆಮೇಲೆ ಮಧ್ಯೆ ಫುಟ್ಪಾತ್ ನೃತ್ಯ, ಆಮೇಲೆ ಬಾಣಿ ನೃತ್ಯ, ಬೆಂಕಿ ಒಳಗೆ ಬೆಳಿತಾನೆ. ನನಗೆ ಹಣದ ಅವಶ್ಯ ಇಲ್ಲ ನನಗೆ, ಅದು ಹೇಳಕ್ ಮೊದಲು ಒಂದು 100 ಕೋಟಿ ಹಣ ಮಾಡ್ಕೊಂಡು ಆಮೇಲೆ ಹೇಳೋದು. ಇಲ್ಲ ಮೊದಲೇ ನೀನು ಬಾಂಡಿ ಒಳಗೆ ಇದೆಯಾ, ಆಮೇಲೆ ಎಲ್ಲಿಗೆ ಎಸಿತತ್ತೇನೆ, ಆಚೆ ಈಜಿನೊಳಗೆ ಎಸಿತಕ್ಕಂತೆ. ಅದರಲ್ಲಿ ಇನ್ನು ಆಸು ಹುಷಾರಾಗಿದೆ. ಓಕೆ, ಅದು ಪ್ರಾರ್ಥನೆ ಆತರ ಕಂಡುಬಿಡ್ರಿ. ಓದು ಬರ ಬರೋರೆಲ್ಲ ಕಳಿಸ್ಕೊಳ್ಳಿ, ಅಥವಾ ಓದು ಬರ ಬರದೇ ಇರೋರು ಆಡಿಯೋ ಬೈಬಲ್ ಕಳಿಸ್ಕೊಳ್ಳಿ. ಸ್ಪೀಕರ್ಗಳು ಕ್ಲೀನ್ ಹಾಕಿರ್ಬೇಕು. ಮನೆ ಮುಂದೆ ನೋಡ್ತೀನಿ ನಾನು, ಆ ಅಜ್ಜಿ ರುದ್ರೇಗೌಡರು ಮನೇಲಿ ಬಿಟ್ಟರೆ ಯಾರು ಮೊದಲು ನಿಮ್ಮ ಮನೇಲಿ ಓಡ್ತಾ ಇಲ್ಲ ನೋಡಿ, 6 ಮೊದಲು ಓಡೋದು. ಒಂದು ಸಣ್ಣ ಒಂದು ಬಾಕ್ಸ್ ಹಾಕಿ 24 ಗಂಟೆ ಓಡಬೇಕು ಅಂತ ಹೇಳಿ, 24/7 ಕೆಲವು ಮನೆ ಹಾಕಿ ಅನ್ಸುತ್ತೆ. ಅವೆಲ್ಲ ಮತ್ತೆ ನೋಡಿ, ಯಾರ್ಯಾರು ನೀವು ಹೋಗಿ ಫೋನ್ ಮಾಡ್ತೀರಾ, ಇಲ್ಲಿ ನೀನು ಸರಿಯಾಗಿ ಕಿವಿ ಕೊಟ್ಟಿಲ್ಲ, ನೀವು ಇಲ್ಲಿ ಹೋಗಿ ಫೋನ್ ಮಾಡೋದು, ಯಾರು ರಾತ್ರಿ ಫೋನ್ ಮಾಡೋದು, ಯಶಸ್ವಿ ಯಾರೇ ಇರ್ಬೋದು, ನಾನೇ ಇರ್ಬೋದು, ಅದ್ರ ಆಧಾರ ಇಲ್ಲ. ನೀನು ಯೆಹೋವನು ಸಿಕ್ಕುವ ಕಾಲ ಆತನ ಆಶ್ರಯಿಸು. ರಾತ್ರಿಮಾಯಿ ಮುಂದೆ ಏಸಕ್ಕೆ ಹೋಗ್ತಾರೆ, ಹುಟ್ಟು ಕೂಡ ಕೇಳಿದನು, ಹುಟ್ಟು ಕೂಡ ಅವನಿಗೆ ಹೆಂಗೆ ಏಸಪ್ಪ ಬಗ್ಗೆ ಗೊತ್ತಿಲ್ಲ. ಎಷ್ಟು ಮೆಸೇಜ್ ಕೇಳಿದ್ರೆ ನೀವು, ಎಷ್ಟು ಮೆಸೇಜ್ ಕೇಳಿದ್ರೆ ನೀವು ಹೇಳಿ. ಅವನಿಗೆ ಯಾರೋ ಒಂದ್ಸರಿ 2 ಸರಿ ಹೇಳಿದ್ರೆ ಮಾತಾಡೋದಿರ್ತಾರೆ, ಇಟ್ಕೊಳ್ಳೋದು ಮಾತಾಡೋದಿರ್ತಾರೆ ಕೂತ್ಕೊಂಡು, ಆಯ್ತಾ? ಅದರಲ್ಲೂ ಆ ಕಟಿಂಗ್ ಶಾಪ್ ಮತ್ತೆ ಟೈಲರಿಂಗ್ ಇಲ್ಲಿ ಇಲ್ಲ ಬರೋ ವಿಚಾರಗಳೆಲ್ಲ ನಡೀತಾರೆ. ಯಾವ ವಿಚಾರಗಳು ಬಿಡಲ್ಲ ಅಂತವ್ರು. ಓಕೆ, ಇವನಿಗೆ ವಿಚಾರ ಜಾಸ್ತಿ ಗೊತ್ತಾಗಲ್ಲ ನಿಮಗೆ. ನಮ್ಮ ಹುಡುಗಿಗೆ ಏನು ಹೇಳ್ತೀರಪ್ಪ ನೀವು? ಏನು ಹೇಳಿದೆ ನೋಡಪ್ಪ, ಯೇಸು ಅನ್ನೋ ಒಬ್ಬರು ಈ ಲೋಕದಲ್ಲಿ ಓಡಾಡ್ತಾರೆ. ಮೀಟ್ ಮಾಡಿದ್ರು ಅವಳಿಗೂ ಅಷ್ಟೇ. 12 ವರ್ಷದ ಹತ್ತಕ್ಕೂ ಸುಮಾರು ಹೋಗಿದ್ರಲ್ಲ, ಅವಳಿಗೂ ಅಷ್ಟೇ ಮೆಸೇಜ್, ಇಷ್ಟೇ ಮೆಸೇಜ್. ಜಾಸ್ತಿ ಏನು ಹೇಳಕ್ಕಾಗ್ತದೆ ನೀವು? ನೀನೇ ಕೇಳಲ್ಲ, ಅವ್ರು ಕೇಳ್ತಾರ. ನೋಡಿ, ಈಗ ಸ್ವಲ್ಪ ಹೊತ್ತು ಮಾಡ್ಕೊಂಡ್ಬಿಡ್ತೀನಿ, ಆಗೋದೇ ಅದರ ಬರ್ತೀನಿ. ಏನು ಹಿಂಸೆ ಕೊಡ್ತಾನೆ ಇವನು ಅಂತಲ್ಲ, ಇವತ್ತು ಮುಖಗಳು ನೋಡಿದ್ರೆ ಹಾಗೆ ಕಾಣ್ತದೆ. ಏನು ಇಷ್ಟೊಂದು ಹಿಂಸೆ ಕೊಡ್ತಾನೆ ಇವನು ಅಂತ ನೀವು ಚೂರು ಅರ್ಥ ಆಗಲ್ಲ ನನ್ನದು ಪರಿಸ್ಥಿತಿಗಳಲ್ಲ. ನಗತ್ತ ನೋಡ, ಜನ್ಮದಲ್ಲಿ ನಗಲ್ಲ, ಜನ್ಮದಲ್ಲಿ ನಗಿರಲ್ಲ. ನೀನು ನಗಾಡ್ತಾರೆ ಬೇಗ ಕಳಿಸ್ತೀನಿ. ಆಕ್ಚುಲಿ ನೀನು ನಗಾಡ್ತಾರೆ ಬೇಗ ಕಳಿಸ್ತೀನಿ, ಸುಮ್ಮನೆ ನಗಾಡ್ತಾರೆ, ಬಂದು ಬೇಗ ಹೋಗೋದು, ಮೆಸೇಜೇ ಬೇಡ. ಇವತ್ತು ಒಂದು ವಿಡಿಯೋ ಹಾಕಿ ಯಾರು ನೋಡಿದ್ರಿ ನೀವು? ಒಂದು 2 ನಿಮಿಷ ಒಂದು ವಿಡಿಯೋ ಹಾಕಿ ಯಾರು ನೋಡಿದ್ರಿ? ಕೆಲವು ಹ್ಯಾಬಿಟ್ಸ್ ನಿಮಗೆ ಎಂಥದ್ದು ಸ್ಟ್ರೆಸ್ಸು ಒಂದು 10 ವರ್ಷ 5-6 ವರ್ಷ ಏನು ಜೀವನ ಮುಂದೆ ಹೋಗುತ್ತೆ ನೋಡಿದ್ರೆ ವಿಡಿಯೋ ಯಾರು ನೋಡಿದ್ರಿ? ಅದು ನಿಮ್ಗೆ ಮೇಜರ್ ಯಾವ್ದು ಗೊತ್ತಾಗುತ್ತೆ? ಅಡುಗೆ ಮಾಡೋದ್ರಿಂದ ಒಂದು 26% ಸ್ಟ್ರೆಸ್ ಕಡಿಮೆ. ಅಡುಗೆ ಮಾಡೋದು, ಅಡುಗೆ ಮಾಡಿ. ಆಮೇಲೆ ಡ್ಯಾನ್ಸ್ ಮಾಡೋದು 76% ಕಡಿಮೆ ಮಾಡೋದು. 76% ಏನ? ಡೆಮೆನ್ಷಿಯಾ. ಡೆಮೆನ್ಷಿಯಾ ಅಂತ ಏನು? ಡೆಮೆನ್ಷಿಯಾ ಅಂದ್ರೆ ಲೂಸು ಲಾಸ್ ಆಫ್ ಮೆಮೊರಿ ಇಲ್ಲ, ಲೂಸು ನೀವು ಈ ಭಾಷೆ ಇಲ್ಲಿ ಸುಲಭ ಆಗ ಭಾಷೆ ಆಯ್ತಾ? ಇದಾಗಿದೆ, ನೋಡ್ಕೊಳ್ಳಿ ಹೋಗಿ ವಿಡಿಯೋ. ನೀವು ಎಂತೆಂಥದ್ದು ಇರೋದು. ಆಮೇಲೆ ಓದುದು, ಅರ್ಧ ಗಂಟೆ ಓದುದು. ಅರ್ಧ ಗಂಟೆಯಲ್ಲಿ ಅರ್ಧ ದಿನ ಓದ್ತಿದ್ದ ಇಲ್ಲ, ಅದ್ರಲ್ಲಿ ಇರೋದ್ರಲ್ಲಿ ಎಲ್ಲವೂ ಕವರ್, ಆಲ್ಮೋಸ್ಟ್ ಅಡಿಗೆ ಒಂದು ಬಿಟ್ಟರೆ ಎಲ್ಲ ಕವರ್ ಆಗಿದೆ. ಬೈಬಲ್ ಕೇಳಿಸ್ಕೊಳ್ಳಿ, ಬರೋ ದೇವಾಲಯ ಬರೋ ಅಷ್ಟು ಉಪಯೋಗ ಕೇಳಿಸ್ಕೊಳ್ಳಿ. 15 ನಿಮಿಷ ಬರೀ ಅಭ್ಯಾಸ ಇರ್ಬೇಕಂತ ಹೇಳಿ, 15 ನಿಮಿಷ. ಎಷ್ಟೊಂದು ಬೈತಾರಪ್ಪ ಅವನಿಗೆ ಹೋಮ್ವರ್ಕ್ ಜಾಸ್ತಿ ಕೊಟ್ಟು ಕೆಳಗೆ ಬರಗಾಗ ಆಟ ಬರ್ತಾರೆ. ನಾವು ಹೇಳ್ಬಿಟ್ಟು ಒಂದೊಂದು ಹೇಳ್ಬಿಟ್ಟು ಚೆನ್ನಾಗಿ ಕೊಡಿ ಹೋಮ್ವರ್ಕ್ ಅಂತ ಹೇಳಿದ್ರು, ಅವ್ನಿಗೆ ಕೆಳಗೆ ಬರ್ತಾರೆ.
ಹಂಗೆ ಬರೀತಾರೆ ಬರೀಲಿ ಹಾಲೆಲ್ಲ ಉಂಟು ಅದನ್ನ ಹೋಗಿ ನೋಡಿ ಮನೇಲಿ ಹೋಗಿ ನೋಡಿ ಅದನ್ನ ವಿಡಿಯೋ ಮಿಸ್ ಮಾಡೋದೇ ನೋಡಿ ಹೌದಾ. ಕೆಲವು ತಡಿಸ್ನ ಯಾರು ಮಾಡ್ತಾರೆ ಇದು ಎಷ್ಟು ಡಿಗ್ರಿ ಇದೆ ಇವತ್ತು 9 ಡಿಗ್ರಿ ತಡಿಸ್ತಾರ ಮಾಡಿ ಬಂದಿಲ್ಲ ನೀವು ಬೆಳಗ್ಗೆ ಅದೇ ಮೊನ್ನೆ ಬಂದಿಲ್ಲ ಹೊರಗಡೆ ಯಾವ್ದಾದ್ರು ನೋಡ್ತೀವಿ ಎಲ್ಲ ರಗ್ಗು ಗೊತ್ತಿದ್ರೆ ಉಸ್ಕೊ ಹೋಗ್ತಾರೆ ನಾನು ಬರೀ ಶಾಸ್ತ್ರ ಮೈಕಲ್ ಬರೀ ನೀವು ಅವಾಗ ಗೊತ್ತಾಗುತ್ತೆ ಡಿಸೆಂಬರ್ ನಾನು ಬರ್ತೀನಿ ನೀವು ಏನು ಸಾಧನೆ ಮಾಡ್ತಾರೆ ನಮ್ಮ ಅಫ್ಸರೆಲ್ಲ ಕರ್ಕೊಂಡು ಹೋಗ್ತಾರೆ ಏನು ಸಾಧನೆ ಮಾಡ್ತೇವೆ ಅಂತ ನನಗೆ ಯಾವಾಗ ಗೊತ್ತಾಗ್ತದೆ. ಕುರುಬ ನಾಯಿ ಸಾಕಿತ ನೋಡಿದ್ದೀರಾ ನೋಡಿದ್ದೀರಾ ಮುದೋಳು ನಾಯಿ ಮಾಡ್ತಾರೆ ಮುದೋಳು ಸ್ಟೀಲ್ ನಾಯಿ ಅಂತಲ್ಲ ಸ್ಟೀಲ್ ನಾಯಿ ಆ ಮೂತಿ ನೋಡಿದ್ರೆ ಗೊತ್ತಾಗ್ತದೆ ಅದು ಬೇಟೆ ಹಿಡಿಯುತ್ತೆ ನಾಯಿದು ಮೂತಿ ಚೂಪಿರ್ಬೇಕು ಅದು ಹೆಂಗಡಿ ಇದೆ ಗೊತ್ತಾ ಬೇಟೆ ಅದು ಹೆಂಗೆ ಟೈಮ್ ಮಾಡ್ತಾರೆ ಹೇಳಿ ಬರೀ ಅದು ತಲೆಡೆಲ್ಲ ಬರುತ್ತೆ ಮನ ಬಾಡಿ ಮುಟ್ಟಂಗಿಲ್ಲ ತಿನ್ನಕ ಪಾಯ್ಸನ್ ಆಗುತ್ತೆ ಪಾಯ್ಸನ್ ಆಗುತ್ತೆ ಬೇಟೆ ಮುಂದೆ ಹೋಗಿ ಮಗು ಬಂದು ಮುಂದೆ ಬಂದಿದೆ ಆಕಾಶ ನೋಡ್ಕೊಂಡು ಇಲ್ಲಿ ನೋಡಿ ಅದೇನಾದ್ರು ಬೇರೆ ಪಾರ್ಟ್ ಬಿಟ್ಟರೆ ತಿನ್ನಕ್ಕಾಗಲ್ಲ ತಲೆನೇ ಅಷ್ಟೇ ತಲೆಯನ್ನ ಇಟ್ಟು ಹಂಗೆ ಎತ್ಕೊಂಡು ಯಾವುದೇ ಬೇಟೆ ಇರ್ಬೋದು ಬಾಡಿನ ಮುಟ್ಟಿದ್ರೆ ಅದು ರ್ಯಾಬಿಸ್ ರೋಗ ಅಲ್ವಾ ಸಾರಿದಲ್ಲಿ ಅವ್ರು ಬಿಟ್ಟು ನಾವು ಆಗಲ್ಲ ಅವರೇ ಬೇಕು ಓಕೆ ಕನ್ನಡದಲ್ಲಿ ಬೇರೆ ಪಾಯಿಂಟ್ ಇದು ಯಾರದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಶೋಭಾ ಒಂದು ಪಾಯಿಂಟ್ ಹೇಳಿದ್ರೆ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಏನಿಂದ ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಅನ್ಯೋನ್ಯತೆ ಮಾತಾಡೋದು. ನಿಮ್ಮ ಡ್ಯಾಡಿನ ನೀವು ಪ್ರೀತಿ ಮಾಡ್ತೀರಾ ಮಾತಾಡ್ತಾ ಇದ್ದೀರಾ ಅದೇ ಪ್ರಾರ್ಥನೆ. ಕೆಲವು ಈ ಕಾಲದವರು ಸ್ವಲ್ಪ ವ್ಯತ್ಯಾಸ ಆಗ್ತದೆ ಡ್ಯಾಡಿ ಮಮ್ಮಿ ಇದ್ರಲ್ಲ ಜಾಸ್ತಿ ಮಾತಾಡ್ತಿರ್ತಾರೆ ಹಾಗಾದ್ರೆ ಒಂದು ರೆಕಾರ್ಡ್ ಆಗುತ್ತೆ ಬೈಬಲ್ 19ನೇ ಅಧ್ಯಾಯ ನೆನಪಿದೆಯಲ್ಲ ಆದಿಕಾಂಡ ಅಬ್ರಾಹ್ಮನ್ ಮಾತಾಡಿಸಿ ದೇವರು ಹೊರಟಾಕಲ್ಲ ಆ ಕಡೆ ಕಡೆಗೆ ಸೊದೋಮನ ನಾಶ ಮಾಡಿ ಅವಾಗ ಏನಾಯ್ತು ಕೆಲಸಗಳು ಸರಿಯಾಗಿ ಕಣ್ಣಲ್ಲಿಂಗ ಡಬಾಲಿಂಗ ಕೇಳಿಕೊಳ್ಳಿಲ್ಲ ರಿಲ್ಯಾಕ್ಸ್ ಆಗೋದು ರಿಲ್ಯಾಕ್ಸ್ ಅಂತ ಹೇಳಿ ಖಾಮೋಶ ಗೌನ್ ಹೋಗ್ತಾ ಇರ್ತಾರೆ ಸೈಕಲ್ ಗೌನ್ ಗೊತ್ತಾ ನಿಮಗೆ ಸೈಕಲ್ ಗೌನ್ ಹೋಗ್ತಾ ನೀವು ಮಾತಾಡ್ಬೇಡ ಅಂತ ಹೇಳಿ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಮನೆ ಬಂದಾಗಿದೆ ಗೌನ್ ಹೋಗ್ತಾ ಇದ್ದೀನಿ ಅಂತ ನಿಮ್ ಮುಖ ಏನ್ ಸಿಗುತ್ತೆ ಅಂತ ಮಾಡ್ತಾ ನೀವು ಕೆಲ ಆಚೆ ಆಗ್ತೀರಿ ಅಲ್ಲಿಂದ ನಾನೇನಾದ್ರು ಹೆಚ್ಚಾಗಿದ್ರೆ ಅಲ್ಲೇ ಗೇಟ್ ಒಳಗೆ ಸೇರ್ತಾವ ಆಗ ಆಚೆ ಇರುತ್ತೆ ಒಬ್ಬರು ಕಲಿತಾವ ಕಾರ್ತಿ ಸ್ವಲ್ಪ ಒಂದು 1% ಬರ್ತದೆ ಕಾರ್ತಿ ಸ್ವಲ್ಪ ಆಮೇಲೆ ಗಣೇಶ್ ಕೆಲಸದಲ್ಲಿ ಇಟ್ಕೊಂಡಿಲ್ಲ ಯಾರು ಕೆಲಸ ಮಾಡೋದು ನಿಮ್ತರ ಬೇಕು ಗಣೇಶ್ ಇಲ್ಲ ಬನ್ನಿ 19ನೇ ಅಧ್ಯಾಯ ಬನ್ನಿ ಏನಂತ ಬರ್ತದೆ ಅಬ್ರಾಮ ಅಡ್ಡ ಬಂದು ಸ್ವತಂತ್ರ ನಾಶ ಮಾಡಕ್ ಹೋಗ್ಬೇಕಾದ್ರೆ ಅಬ್ರಾಮ ಅಡ್ಡ ಬರ್ತದೆ ದೇವರಿಗೆ ಮಾಡ್ತಾನೆ ಈ ಕಡೆ ಕೇಳಿಸ್ಕೊಳ್ಳಿ ಬೀದಿಯಲ್ಲಿ ಕೇಳಿಸ್ಕೊಳ್ಳಿ ಗಿಡ ಹೇಗೆ ಅವನು ಏನು ಹೇಳ್ತಾನೆ ನೇರ ಹೇಳಿದ್ರು ನೇರ ಕನ್ನಡ ದೇಶ ಅದೇ ಕನ್ನಡ ದೇಶ ಓಕೆ ಆ ಬಾಲವೇ ನೋಡ್ರಿ ಪ್ರಾರ್ಥನೆ ಮಾಡಿ ಬೇರೆ ವಿಚಾರಗಳು ಚಿಂತೆ ಮಾಡಲೇಬೇಡಿ ಯಾರು ಮದುವೆ ವಿಚಾರಗಳು ಅಯ್ಯ ನಾಳೆ 10 ಲಕ್ಷ ಬೇಕಾಗಿರಲಿ 5 ಬಿಲ್ಡಿಂಗ್ ಎಷ್ಟರ ಆಲೋಚನೆ ಬಂದಿತ್ತು ಯಾರಿರೋ ಕೈ ಎಷ್ಟರ ಆಲೋಚನೆ ಬಂದಿತ್ತು ಅವತ್ತು ಬಿರಿಯಾನಿ ತಿಂದ ಬಂದಿದ್ದೀವಿ ನಾವು ಮ್ಯಾನೇಜರ್ ಹೊರಗಡೆ ಬಂದು ಬ್ರಾಹ್ಮಣ ಮ್ಯಾನೇಜರ್ ಬ್ರಾಹ್ಮಣ ಹೋಗಲ್ಲ ಮದುವೆ ಹೋಗೇ ನಿಮ್ಮ ಬರ್ತೀವಿ ಬ್ಯಾಂಕಿಗೆ ಬರಬೇಡ ಮನೆಯೊಳಗೆ ಅಂತ ಸಿಟ್ಟಲ್ಲಿ ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿ ನಮಗೆ ಮೊದಲೆಲ್ಲ ಮಾಡಿದ್ದ ಅದೇ ಹೌದಾ ಒಬ್ಬನ ಹರಾಜಿಗಿರ್ಲಿ ಅವ್ರು ಮುಂದುವರಿಯಕ್ಕೆ ಆಗಲೇ ಇಲ್ಲ ಎನಿ ಮೂಮೆಂಟ್ ಹರಾಜಾಗಿರ್ಬೇಕಾಯ್ತು ಬಿಲ್ಡಿಂಗ್ ಎನಿ ಮೂಮೆಂಟ್ ಹೌದಾ ಕಾಸು ನೀವು ಕೊಡು ನಾನೇ ಕಟ್ತೀನಿ ಕಾಸಿದ್ರೆ ಯಾರು ಕಟ್ತಾ ಇದ್ದಾರಲ್ಲ ಅಷ್ಟು ಗೊತ್ತಾಗಲ್ಲ ಮೊನ್ನೆ ಯಾವುದೋ ಒಂದು ಎಷ್ಟು ಸಿಕ್ಕಾಗುತ್ತೆ ಕೋಟಿ ಗಟ್ಟಲೆ ಓಡಿಕೊಂಡು ಬ್ಯಾಂಕ್ ಫ್ಯಾಕ್ಟ್ರಿನ ಮುಚ್ಚಕ್ಕೆ ಬರ್ತಾರೆ ನಾನು ಹೇಳಿದೆ ಏನು ಹೇಳಿದೆ ನಾನು ಏನು ಹೇಳಿದೆ ಅವರು ಓಪನ್ ಮಾಡ್ಸಕ್ಕೆ ಬರ್ತಾರೆ ಅದಕ್ಕೆ ಫ್ಯಾಕ್ಟ್ರಿ ಮುಚ್ಚಕ್ಕೆ ಬರ್ತಾರೆ ಓಪನ್ ಮಾಡ್ಸಕ್ಕೆ ಬರ್ತಾರಲ್ಲ 10 ಲಕ್ಷ ಓಡಿ ಕೊಟ್ಟಿದ್ದೀವಿ ಈಗ ಓಡು ಜೋರಾಗಿ ಓಡಿ ಅಂದ್ರೇನು ಓವರ್ ಡ್ರಾಫ್ಟ್ ಅಂತ ಪುಕ್ಷತೆ ದುಡ್ಡು ಅಲ್ಲೇ ಬ್ಯಾಂಕಿಂದಲೇ ಕೊಡ್ತಾರೆ ನಿಮಗೆ ಓಡು ಜೋರಾಗಿ ಓಡಿ ಓಡು ಜೋರಾಗಿ
ಬಹಳ ನಿಮಗೆ ಯಾರ್ಯಾರಿಗೆ ಬೈಬಲ್ ಓದುವಾಗ ಪ್ರೇಯರ್ ಮಾಡುವಾಗ ಜನಗಳು ದೇವ್ರ ಕಡೆಗೆ ಬರಬೇಕು ಅಂತ ಭಾಳ ಯಾರು ಕೈ ಮುಖ ನೋಡಿದ್ರೆ ಕಾಣೋದು ಸುಮ್ಮನೆ ಅಲ್ಲೇ ಹೇಳ್ದ ಮುಖ ನೋಡಿದ್ರೆ ಬೇರೆ ತರ ಕಾಣುತ್ತೆ ಕೈ ನೋಡಿದ್ರೆ ಏಸ ಒಂದು ವಾಯ್ಸ್ ನೋಡಿದ್ರೆ ಅದೇ ಅಭ್ಯಾಸ ಮಾಡಿ ಹೋಗಿ ಈಗ ಕನ್ವರ್ಸೇಷನ್ ಹೇಳಿ ನೋಡ ಬೈಬಲ್ ಓದು ನಮ್ಮ ದೇವ್ರ ಜೊತೆ ಮಾತಾಡ್ತಲ್ಲ ಈ ಬೈಬಲ್ ಓದೋದೇ ದೇವ್ರ ಜೊತೆ ಮಾತಾಡೋದು ಚೆಕ್ ಮಾಡಿಬೇಕು ಇವತ್ತಿನ ನೀವು ಓದು ಬರಲ್ಲ ಅಂದ್ರೆ ಆ ಸ್ಪೀಕರ್ ಹಾಕಬೇಕು ಮನೆ ಜೋರಾಗಿ ಕಿವಿ ಕಿತ್ತೋಗಿ ಹಾಕಬೇಕು ಕೇಳಿಸು ಕಿತ್ತೋಗಿ ಹಾಕಬೇಕು ಇಲ್ಲಿ ಮೇಲ್ಗಡೆ ಒಂದು ದೊಡ್ಡ ಸ್ಪೀಕರ್ ರೆಡಿ ಮಾಡಿದ್ದೀವಿ ಪಕ್ಕದಲ್ಲಿ ಸೌಂಡ್ ಆಗ್ತಾರೆ ಇವಳೇನ್ ಮಾಡ್ತಾಳೆ ಕಿತ್ಕೊಂಡು ಹಾಕ್ತಾರೆ ನಾನು ಎದುರಿಸಿ ನೋಡಿದೆ ನಾನು ಎದುರ್ತೀನಿ ಕೇಳಿ ಅವನೊಬ್ಬ ಲಟಪಟ ಅಂತ ಹಿಂಗೆ ಹೊರಡ್ತಾನೆ ಈ ಲಟಪಟ ಅಂದಂಗೆ ನಿನ್ನ ಅವತಾರನ ಹಂಗೆ ಅಂತ ಹೇಳಿದ್ದೀನಿ ಆದ್ರೂ ಇಲ್ಲ ಅವನು ಶಬ್ದ ಮಾಡ್ಬಿಡ್ತಾನೆ ಇವಳೇನ್ ಮಾಡ್ತಾಳೆ ಅದು ಯಾವ್ದಾದ್ರು ದೊಡ್ಡ ಸ್ಪೀಕರ್ ಹಾಕ್ಬಿಡ್ತಾನೆ ಅದೇ ಒಳ್ಳೆ ಉದಾಹರಣೆ ಇಲ್ಲ ಅದು ಅಂದ್ರೆ ನಡೀತಾ ಇದೆ ಸದ್ಯಕ್ಕೆ ನಡೀತಾ ಇದೆ ಅದೆಲ್ಲ ಇರಲೇ ಒಳ್ಳೆ ವಾಕ್ಯ ಓದೋದು ಸ್ಟಾರ್ಟ್ ಮಾಡಿ ಒಂದು ಎರಡು ಅಧ್ಯಾಯದಲ್ಲಿ ಆಗಲ್ಲ ಕೆಲಸ ನಾನು ಹೇಳಿದೆ ಕೆಲವ್ರಿಗೆ ಆಗ್ಬೋದು ಶೋಭಂಗೆ ಆಗ್ಬೋದು ಬೇಕಾದ್ರೆ ಇನ್ಯಾರು ಆತಂಕ ಕಾಣಿಸ್ತಾ ಇಲ್ಲ ನನಗೆ ಈ ಬೈಬಲ್ ಓದ್ತಾ ಬೇಕಾದ್ರೆ ನಿಮ್ಗೆ ಬರ್ಬೋದು ಭಾಳ ಕೆಲವ್ರಿಗೆ ಎಲ್ಲರಿಗೂ ನನಗಂತೂ ಬರಲ್ಲಪ್ಪ ಬರುತ್ತೆ ರೇರು ಬೈಬಲ್ ಓದೋಕೆ ಸ್ಟಾರ್ಟ್ ಮಾಡಬೇಕು ಕೂತ್ಕೊಂಡಿದ್ದಾಗ ನೋಡಿದ್ರೆ 10 12 ಅಧ್ಯಾಯ ಮುಂದಕ್ಕೆ ಹೋದಕ್ಕಾಗಲ್ಲ ಸ್ಟಾರು ಎಲ್ಲ ಬೆಳಕು ಬರುತ್ತೆ ಕಣ್ಣಿಗೆ ಕಾಣಿಗೆ ಕನ್ಸಲಾದ ಬರ್ತಾರೆ ಆಮೇಲೆ ಆಯ್ತಾ ಆಮೇಲೆ ಒಂದ್ 2-3 ಅಧ್ಯಾಯ ಆಗಲೇ ಕಣ್ಣಿನ ಸುರಿಯುತ್ತೆ ನಾನೆಲ್ಲೋ ಇವ್ರ ತರ ಹೋಗ್ಕೊಳ್ಳಲ್ಲ ಇವ್ರಿಗೆ ಫೋನ್ ಬಂದ್ರೆ ಎತ್ಕೊಂಡು ಓಡ್ತಾರೆ ಎಲ್ಲಿ ಹೋಗ್ತಾರೆ ಗೊತ್ತಾ ಸ್ವಾಮಿ ಕೊಟ್ಟರು ಫೋನ್ ಬಂದ್ರೆ ಏನ್ ಮಾಡ್ತಾರೆ ಇಲ್ಲಿಂದ ಎತ್ಕೊಂಡು ಓಡಿ ಯಾರಿಗೆ ಫೋನ್ ಬಂದಿರುತ್ತೆ ಆ ಬೆಟ್ಟಪ್ಪ ಲಾಯರ್ ಬಂದಿರುತ್ತೆ ಆ ಲಾಯರ್ ಆಫೀಸ್ಗೆ ಹೋಗಿರ್ತಾರೆ ಇಲ್ಲಿಂದ ಮಾತಾಡ್ಕೊಂಡು ಆ ಭಾನು ಥಿಯೇಟರ್ ಮುಂದೆ ಇದ್ದಿಲ್ಲ ಲಾಯರ್ ಆಫೀಸ್ಗಳು ಅಲ್ಲಿಗೆ ಹೋಗಾಗುತ್ತೆ ಇದೆಲ್ಲ ಇಲ್ಲೇ ಇಲ್ಲ ಮಾಡಿರು ಅಲ್ಲೇ ಸೋಫಾ ಮೇಲೆ ಕೂತಿರ್ಬೋದು ನಾನು ಟೇಬಲ್ ಅಲ್ಲೇ ಕೈ ಇತ್ತು ಯಾಕಂದ್ರೆ ಆ ಮಲಗೋದಕ್ಕೆ ಚಾನ್ಸ್ ಸಿಗುತ್ತೆ ನೋಡಿ ಗ್ರೇಟೆಸ್ಟ್ ಚಾನ್ಸ್ ಗಳಿಸ್ಕೊಳ್ಳಿ ಕಣ್ಣೀರು ಸುರಿತಾರೆ ಬೈಬಲ್ ಓದ್ಬಾರ ಅದರಂತ ಪ್ರೇಯರ್ ಯಾವುದು ಬರಲ್ಲ ನೀವು ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳ್ತೇನೆ ನಿಮಗಲ್ಲ ಇಲ್ಲಿ ನಾನು ಸತ್ರು ನಾನು ಪ್ರೇಯರ್ ಮಾಡಲ್ಲ ಅಂತ ಹೇಳ್ಬೋದು ಅಬ್ರಾಮ ಎಲ್ಲಾದ್ರೂ ಅವನಿಗೋಸ್ಕರ ಪ್ರೇಯರ್ ಮಾಡಿದ್ದಾನೆ ಒಂದು ಸಲ ಒಂದು ಚಿಂತೆ ಮಾಡಿದೆ ಏನಂತ ಮಕ್ಕಳಿಲ್ಲ ಏನಾಯ್ತು ಅಬ್ರಾಮ ಚಿಂತೆ ಮಾಡಿದ್ರೆ ನಿಮ್ಮ ಮಕ್ಕಳೇ ಇಲ್ಲ ಇಷ್ಟೆಲ್ಲ ಆಸ್ತಿ ಕೊಡು ಆಸ್ತಿ ಕೇಳಿ ಅಲ್ಲ ನೀವು 14ನೇ ಅಧ್ಯಾಯ ಆದ್ಮೇಲೆ ತಾನೆ 14ರಲ್ಲಿ ಅವನಿಗೆ 4 ದೇಶವನ್ನು ಹೊಡಿಸಿದ್ದಾರೆ ಎಷ್ಟು ಕೊಳ್ಳೆ ಸಿಕ್ಕಿರ್ಬೋದು ಬೆಟ್ಟೆಗೊಂಡ್ರೆ ಬೈಬಲ್ ಇದೆಲ್ಲ ಓದ್ತಿರೋದು ನೀವು ಒಬ್ಬೊಬ್ಬರ ಹತ್ರ 100-200 kg ಚಿನ್ನ ಇರುತ್ತೆ ಇಸ್ರೇಲ್ ಚೆಕ್ ಮಾಡಿಬೇಕಾದ್ರೆ ಬೇಡ ಯಾರು ಬೇಡ ಕೈದಿಗಳಾಗಿ ಬಂದಿದ್ದಾರಲ್ಲ ಅವ್ರ ಹತ್ರ ಚಿನ್ನ ಲೆಕ್ಕ ಮಾಡಿ ಈ ಕನ್ನಡದಲ್ಲಿ ಬೆಳೆದಿರುತ್ತೆ ಅವರು ಅಲ್ಲಿ ಒಂದು ಪವನು ಎಷ್ಟು ಬಂದಿದ್ದಾರೆ 60,000 ಪವನ್ ಬಂದಿರೋ ನ್ಯಾಯಮಿಯಲ್ಲಿ ನೋಡಿದ್ರ 7 60,000 ಪವನ್ ಅಲ್ವಾ 762 ಅಲ್ವಾ ಇವರಿಗೆ ಫ್ರೀಡಮ್ ಬರ್ತದೆ ನಿಮಗೆ ಕೆಳಗಡೆ ಅಲ್ಲಿ ಪವನ್ ಅಂತ ನೀವು ಹೋದ್ರೆ ಅದು ಹೋಗ್ಬಿಟ್ಟು ನೀವು 1 ವರ್ಷಗಳು 2 ನೋಡಿರಿ ಅಲ್ಲ ಪ್ರಕಟಣೆ ಇಲ್ಲೇ ಸುತ್ತಿಸೋದು ನಮಗೂ ಒಂದು ಪೇಜ್ ಓದೋಷ್ಟಿಗೆ ಓದಾಡ್ತಿದ್ದಾರೆ ಅದನ್ನ ನೋಡೋಷ್ಟು ಖುಷಿರ್ತಾರೆ ಒಂದು ಪವನ್ ಇದೆ ಆ ಕಾಲದಲ್ಲಿ ಅದು ಪಾಲಿಸಿ ಕಾರ್ಯವೇಶ AVS ಅಂತ ಅವನ ಹೆಸರಲ್ಲೇ ಒಂದು ಕಾಯಿನ ಹೊಡೆದಿರ್ತಾರೆ 8.5 ಗ್ರಾಮ್ ಇರುತ್ತೆ ಚಿನ್ನದ ಕೇಳಿದ್ವಿ ಅವ್ನು ದಾರಿವೇಶ ಇದ್ದಲ್ಲ ಎಕಾನಮಿ ಹೆಂಗಿತ್ತಂದ್ರೆ ಆರ್ಥಿಕ ಪರಿಸ್ಥಿತಿ ಚಿನ್ನದ ನಾಣ್ಯ ಇವರಿಗೆಲ್ಲ ಸಿಕ್ಕಿದ್ರೆ ಹೆಂಗಸರು ಶೋಭಾ ಎಲ್ಲ ಸಿಕ್ಕಿದ್ರೆ ಯಾರು ಏನೇ ಮಾಡೋ ಆಚೆಗೆಲ್ಲ ಚಲಾವಣೆನೇ ಇಲ್ಲ ಎಲ್ಲ ತಗೊಂಡು ಗುಂಡಿ ತೋರಿಸ್ಬಿಟ್ಬಿಡ್ತಾರೆ ಆಚರಣೆ ಮಾಡಲ್ಲ 8.5 ಗ್ರಾಮ್ ಅಂದ್ರೆ ನಿಮ್ದು ಒಂದು ತೊಲ 10 ಗ್ರಾಮ್ ಅಲ್ವಾ ಒಂದು ಪವನ್ ಅಂತ ಓದಿರಬೇಕೆಲ್ಲ ಓದಿರ ಒಂದು ಪವನ್ ಕೇಳಿರ್ತಿರಲ್ಲ 8.4 ಗ್ರಾಮ್ ಅಲ್ಲ ಇನ್ನೊಂದು ಪಾಯಿಂಟ್ ಕಡಿಮೆ ಅಷ್ಟು ಕಾಯಿನ್ ಎಷ್ಟು ಇರ್ತದೆ ಹಂಗಂದ್ರೆ ಒಂದು ಕಾಯಿನ್ ಚಲಾವಣೆ ಮಾಡಕ್ಕೆ ಅದನ್ನ ಅವ್ರು ನೋಡ್ರಿ ಎಲ್ಲ ಜನ ಸೇರಿ 1 ಲಕ್ಷ ಪವನ್ ಕೊಡ್ತಾರೆ ಓದ್ತಿದ್ದೀವಿ ಅದರಲ್ಲಿ ನಾವು ಜನ ಮಾಡ್ತೀವಿ ಇವಾಗ ನೆಹಮಿಯ 7 ಕೊನೆಯಲ್ಲಿ ಚೆಕ್ ಮಾಡಿದ್ದೀವಿ ಆಗ ಅದು ಇಲ್ಲ ಅದರಲ್ಲಿ ಅಬ್ರಹಾಮನಿಗೆ ಹೇಳುವಾಗ ಆಸ್ತಿ
ಆಸ್ತಿ ಎಲ್ಲ ಲೆಕ್ಕಕ್ಕಿರೋದಿಲ್ಲ ಅವನಿಗಲ್ವಾ. ನನಗೆ ಇನ್ನು ಮಗು ಕೊಟ್ಟಿಲ್ಲ ಅದನ್ನು ಬೇರೆ ಓಡ್ ಬಂದು ಬರೀ ಚಿಂತೆ ಮಾಡಿದ್ದು ಎಲ್ಲಾದ್ರೂ ಒಂದು ಪರ್ಸನಲ್ ಏನಾದ್ರು ಕೇಳಿದ್ರೆ ನನಗೆ ಕೊಡಿದ್ದು. ಇನ್ನು ದೇವರನ್ನ ಕರೆದು ಬಾರಪ್ಪ ನಾನು ಹೋಗಿದ್ದಾನೆ ಹೇಳಿದ್ರೆ ಹೋಗುದು. ಅಬ್ರಹಾಮ ನಂಬುದ ಅಲ್ವಾ? ಹಲ್ಲೆಲೂಯಾ. ವಾಟ್ಸ ಮಾಡಿ ಹಾಗಾದ್ರೆ ನೀವು ಬೈಬಲ್ ಓದುವಾಗ ಏನಾಗ್ತದೆ ನಿಮಗೆ ಅವಾಗ ನೋಡಿ ನಾವು ಹೇಳೋದು ಪ್ರೇಯರ್ ಮಾಡಿ ಅವುಗಳೆಲ್ಲ ಯಾವ ದೇಶ ನಾನು ಹೇಳ್ತಿದ್ದೀನಿ ಆಲ್ಮೋಸ್ಟ್ ಕ್ರಿಶ್ಚಿಯನ್ ಕಂಟ್ರಿಗಳು ಎಲ್ಲ ಕಬ್ಜಾ ಹೋಗಿದೆ ಇವಾಗ. ಬೇರೆ ಸಮುದಾಯಗಳು ಹೋಗಿ ಪ್ರಾರ್ಥನೆ ಮಾಡೋದು ಇದೊಂದು ಪಾಯಿಂಟ್ ನಿಮಗೆ ಹೇಳೋದು ದೇಶ. ಆಮೇಲೆ ನಾವು ಯಾವ ಪಾಯಿಂಟ್ ಇದ್ದೀವಿ ನಾವು ಏಷಾಯ 54:2 ಏನು ಯಾವ ಮೆಸೇಜ್ ಇದ್ದೀವಿ ನಾವು ವಿಸ್ತರಿಸು ನಾಳೆ ಅದು ಮುಗಿತು. ಸೀಸನ್ ಬರುತ್ತೆ ಬಟ್ ನನಗೆ ವಾರ ವಾರ ಚೇಂಜ್ ಮಾಡ್ತಾ ಇದ್ದೀವಿ. ವಿಸ್ತಾರ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಏನು ಗೊತ್ತಾ? ನೀನು ಸಣ್ಣದಾಗಿ ಯೋಚನೆ ಮಾಡೋದು. छोटा सोच को छोटा छोटा सोच छोड़ो. आमेन हालेलुया. छोटा सोच छोड़ो. ಅದಾದ ಒಂದು ಭಾಷೆ ಅರ್ಥ ಆಗ್ತಾ ಒಂದು ಪದನ ಅರ್ಥ ಆಗಲಿಲ್ಲ ಏನು ಮಾತಾಡ್ತಾನೆ ಸಣ್ಣ ಪಕ್ಕದಲ್ಲಿ ಇದೇ ಹೇಳ್ತಾರೆ ಒಂದು ಆಸ್ತಿ ಹೇಳ್ತಾರೆ ಸಣ್ಣದಾಗಿ ಯೋಚನೆ ಮಾಡ್ಕೊಂಡು ಬಿಡು. ಇಲ್ಲದೇ ತೋರಿಸ್ಕೊಳ್ತಾರೆ. ನಾನು 4 ತಿಂಗಳಿಗೆ ಒಂದು 20 ವರ್ಷದಿಂದ ಫಸ್ಟ್ ಹೋದಾಗ ಪೇಂಟ್ ಎಲ್ಲ ಪಾಲಿಶ್ ನೋಡ್ಬಿಟ್ಟು ಎಲ್ಲ ಹೊಳಿತಾರೆ. ಅಣ್ಣನೇ ಜಾಸ್ತಿ ಇದೆ. ಸಿಕ್ಕಾಪಟ್ಟೆ ಶ್ರೀಮಂತರು ತಿಳ್ಕೋಬೇಕು ನಾವು. ಅಯ್ಯೋ ಮೊದಲು ಜೋಬಡಿ ಇದ್ದೋದಿಲ್ಲ ಅದೇ ಇದ್ರೆ ವಿದ್ಯಾವಂತ ಫುಲ್ ಫಾಸ್ಟ್ ಬಂದ್ಬಿಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ಹಂಗೇನಿಲ್ಲ. ನಾನು ಹೇಳ್ತೀನಿ ನೋಡಿ, ನೀವು ಚೆನ್ನಾಗಿ ಕಾಣಿಸ್ಕೊಂಡು ಬರೋದು ದೇವಾಲಯ ಕೇಳ್ಕೊಳ್ಳಿ. ಅವ್ರು ಯಾರಿಗಾದ್ರು ನೀವು ತೋರ್ಸಕ್ಕೆ ಒಳಬೇಕಿದ್ರೆ ಇದ್ದದ್ದು ಅದೊಂದು ನಾನು ಒಪ್ಪೋದಿಲ್ಲ. ಆಯ್ತಾ? ಅರ್ಥ ಆಯ್ತು? ಪ್ರಾರ್ಥನೆ ಅರ್ಥ ಆಯ್ತಾ? ದೇವ್ರು ಕೊಡೋ ಬಾರನ್ನ ಪ್ರಾರ್ಥನೆ ಸ್ವಲ್ಪ ಕಣ್ಣಿನ ಬಂದ್ರೆ ಒಳ್ಳೇದು. ಮನೆಗೆ ಕಣ್ಣು ಮುಂದೆ ತೋರಿಸ್ಬೇಕು. ಯೋಚನೆ ಅದು ನೋಡೋಣ, ನಾಳೆ ಹೋಗೋದು ಅದಕ್ಕೆ ಹೋಗೋಣ. ಗಿಜ್ಜಿಯನ್ನು ನೋಡ್ರಿ ನೀವು ಎಲ್ಲಿ ಆ ಕಾರ್ಯಗಳು ಓದಿದ್ರೆ ನೀವು ಆ ಕಾರ್ಯಗಳಲ್ಲಿ ನೀವು ಮೋಶದಿಂದ ಆದ ಕಾರ್ಯಗಳಲ್ಲಿ ನಾವು ನಾಳೆ ಅವನು ಯಾವಾಗ ಅದನ್ನು ಕೇಳ್ತಾ ಇದ್ದಾನೆ ದೇವರು ಹಿಡಿದು ಬಂದೇ ಬಿಟ್ಟರು. ನೀವು ನೋಡಿ ಕೆಲವು ಸರಿ ಈ ಮನೆಗಳಲ್ಲಿ ಇರುತ್ತೆ ನೋಡ್ರಿ, ಕೆಲವು ಸರಿ ರೋಷ ಮಾಡಿದ್ರೆ ಮಕ್ಕಳು ಮಾಡುವುದು ಗಂಡ ಹೆಂಡತಿ ಅದು ಮಾಮೂಲಿ ಇರುತ್ತೆ ಅಲ್ಲ. ಅದು ಓಕೆ, ಅದು ನೀವು ದೇವರ ಮಾಡ್ಬೋದು. ಎಷ್ಟು ದಿನ ಇನ್ನೂ ಇದ್ದೀವಿ ಈ ದೇಶ ಹಿಂಗೆ ಆ ದಿನಗಳು ನಮಗೆ ಕೊಡು, ಆ ದಿನಗಳು ಬೇಕು ನಮಗೆ. ಕ್ವಶನ್ ಕೇಳ್ತೀರಿ ನೀವು? ಕಣ್ಣು ಮುಂದೆ ನಡಿಬೇಕು. ನನ್ನ ಕಣ್ಣು ಬೈಬಲ್ ಏನ್ ಹೇಳಿದೆ ಅಂದ್ರೂ ಇದು ನನ್ನ ಕಣ್ಣು ಮುಂದೆ ನಡಿಬೇಕು. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ನನಗೆ ನಿಮಗೆ ಕೆಲವು ಪ್ರಾರ್ಥನೆಗಳು ಉತ್ತರ ಬಂದಿದೆ ಗೊತ್ತಾ? ಯಶಸ್ವಿ ಪ್ರಾರ್ಥನೆಗಳು ಉತ್ತರ ಬಂದಿದೆ. ಸುಲಭ ಬಂದ್ಬಿಟ್ಟಿದೆ. ಅದೇ ತರ ಪ್ರೇಯರ್ ಮಾಡೋದು. ಯೋಚನೆ ಮಾಡಿರ್ಬೋದು, ಯೋಚನೆ ಮಾಡಿ ಕೂತ್ಕೊಂಡು ಯಾವಾಗ ನಿಮಗೆ ಪ್ರಾರ್ಥನೆ ಆವಾಗ ನಿಮಗೆ ನೆಮ್ಮದಿ ಆಯ್ತು, ಒಂದು ಪ್ರಾರ್ಥನೆ ಮಾಡಿದ್ಮೇಲೆ ಆಯ್ತು ನನಗೆ ಯಾವ ಥರ ಆ ಮನೋಭಾವ ಅದನ್ನು ಚೆಕ್ ಮಾಡಿ. ಅದನ್ನ ಪ್ರಕಾರ ಏನು ಹೇಳುತ್ತೆ, ನೀವು ಮೊದಲು ಏನು ಮಾಡ್ತಿದ್ರೆ ಮಾಡೋದು ಪಶ್ಚಾತ್ತಾಪ ಮೇಲೆ. ಎಂಥ ಪ್ರಾರ್ಥನೆ ಕೇಳಲ್ಪಟ್ಟಿದೆಯಪ್ಪ. ಸಂಸೋನ ಪಾಪ ಮಾಡ ಗೊಜ್ಜೆ, ಆ ಗೊಜ್ಜೆ ಎಲ್ಲ ಗೊಜ್ಜೆಗಳು ಅವ್ರ ಜೊತೆ ತಿರುಗಿ ಕಣ್ಣೆಲ್ಲ ಕಳ್ಕೊಂಡು ಬಿಟ್ಟಿದ್ದಾನೆ. ಆ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಯಾವಾಗಲೂ ಪ್ರಾರ್ಥನೆ ಕೇಳೋದಂತ ಇಲ್ಲವೇ ಇಲ್ಲ, ಅಲ್ಲೂ ಇಲ್ಲ. ಸಂಸೋನಂತೂ ಅವ್ನು ಕೇಳಿ ಅವನಂಥ ಪಾಪ ಮಾಡಿದ್ರು ಬೇರೆ ಒಂದು ಸಾರಿ ನನ್ನ ಬರೋದು ಕಡೆ ದಿನಗಳಲ್ಲಿ ಹೇಳ್ಬೋದು. ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಪ್ರೇಯರ್ ಮಾಡೋದು ಬಿಟ್ಬಿಡ್ರಿ. ನೀವು ಏನ್ ಮಾಡ್ತೀರಾ? ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಏನ್ ಪ್ರೇಯರ್ ಮಾಡ್ತೀರಾ? ಯಾವಾಗಲೂ ಜಯಸ್ಸು ನಡೆಸಿಯ ಸ್ತೋತ್ರ ವಿಚಾರಗಳು ಇಷ್ಟು ಕೇಳಿ ಮುಗಿಸ್ತಾರೆ. ನೀವು ಜಾಸ್ತಿ ಹೇಳೋದು ಹೋಗಬೇಡಿ. ನನ್ನ ಮಕ್ಕಳು ಶೋಭ ಹೇಳೋದಂದ್ರೆ ಎಂತ ಯಾಕೋ ಮಕ್ಕಳು ಒಬ್ರು ಒಳ್ಳೆ ತೋರಿಸ್ತೀನಿ. 13 ಜನ ತೋರಿಸ್ತೇನೆ. ದೀನ ಅವಳು ಬಿಡ್ರಿ. ಇನ್ನು 12 ಜನ ಗಂಡು ಮಕ್ಕಳು. ಯೋಸೇಫ ಬೆನ್ಯಾಮಿನ್ ಸ್ವಲ್ಪ ಓಕೆ ಅಷ್ಟೇ ಅವರು, ಆಯ್ತಾ? ಬೇರೆ ಒಳ್ಳೆಯವರು ತೋರಿಸಿ. ಯಾಕಪ್ಪ ಅವ್ರ ಹೆಸರು ಪರಲೋಕದಲ್ಲಿ ಪಾಲ್ಗೊಳ್ಳಿ ನೋಡಿದ್ರು ಪ್ರಕಟಣೆಯಲ್ಲಿ ಇಲ್ವಾ? ಅಲ್ಲಿ ಪ್ರಕಟಣೆಯಲ್ಲಿ 12 ಕುಲಗಳ ಹೆಸರು. ರೂಪನ್ ಹೆಸರು ಯಾಕೆ? ಸಿಮಿಯನ್ ಹೆಸರು ಯಾಕೆ? ದಾನ್ ಹೆಸರು ಯಾಕೆ? ಅದೆಲ್ಲ ಹೆಸರುಗಳಿಗೆ ಯಾಕೆ ಅಂತ ಹೇಳಿದ್ರಮ್ಮ. ಹೆಂಗೆ ಅವ್ರ ಹೆಸರು ಬರ್ತದೆ?
ಹೇಳಿ ಉತ್ತರ ಹೇಳಿದ್ರೆ ನಿಮಗೆ ಕೇಳಿಸ್ಕೊಳ್ಳಿ. ನಾನು ಹೇಳಿದ್ರೆ ಮೊನ್ನೆ ಹೇಳಿದ್ರೆ ಶೋಭಾ ಹೇಳಿರ್ಬೇಕಾದ್ರೆ ನಿಮಗೆ ಅದನ್ನ ನಿಮಗೆ ನೋಡಿ ದೇವ್ ತಿಳಿಸ್ತದ ರಿವೀಲ್ ಮಾಡೋದಿಲ್ಲ ನಾವು ನಿಮಗೆ. ಮತ್ತೆ ಮೊನ್ನೆ ಬೆಳಗ್ಗೆ ಹೇಳಿದೆ ನಾನು, ಎದ್ದಿಲ್ಲ ನೀವು ಎದ್ದಿದ್ರೆ ನೀವು ಮೊನ್ನೆ ಬೆಳಗ್ಗೆ ಅಂತ ಮಾಡ್ಕೊಳ್ಳಿ. ಯಾಕೊಬ್ಬರು ಮಕ್ಕಳು ಹೆಂಗೆ ಆಗ್ತದೆ ಅವ್ರು ಒಂದು ಒಳ್ಳೇದಿಲ್ಲ ಅವರಲ್ಲಿ ಕೇಳಿ, ಒಂದು ಒಳ್ಳೇದಿಲ್ಲ. ನೀವು ಇದಿರೋರು ಯಾರಿಗೂ ಕ್ವಾಲಿಟಿ ಇಲ್ಲ, ಬೇರೆ ರೂಪೇನು ಸ್ವಲ್ಪ ಕೊನೆಯಲ್ಲಿ ಬಿಟ್ಬಿಡ್ಬಿಡ್ರಿ. ಯಾಕೋಬ ಅವನ ಆಸ್ತಿ ಮೇಲೆ ಏನ್ ಮಾಡ್ತಾನೆ, ಕರೆದು ಪ್ರವಾದನೆ ಮಾಡ್ತಾನೆ. ನಿಮಗೆ ಡ್ಯಾಡಿ ಮೊಮ್ಮಕ್ಕಳು ಯಾವಾಗಲೂ ಬ್ಲೆಸ್ಸಿಂಗ್ ಏನು, ಯಾವಾಗಲೂ ಬ್ಲೆಸ್ ಮಾಡಿ ಮಕ್ಕಳು ಯಾವಾಗಲೂ ಅವರೆಲ್ಲ ಆಡೋದು ನೋಡಿ ನಮ್ಮ ಮಗ ಇದೆಲ್ಲ ಬಹಳ ತೀಟೇನು ಏನಿರುತ್ತೆ ಅದೆಲ್ಲ ಇರುತ್ತೆ. ನನಗಿಂತ ನಿಮಗೆ ಕುಟುಂಬದ ವಿಚಾರದಲ್ಲಿ ನಾವೇನೆ ಎಷ್ಟು ಭಯಂಕರ ವಿಚಾರ ಎದುರಿಸಿದ್ವಿ. ನಾನು 10 ದೋರೆ ಚುಚ್ಕೊಡೋದು ಇಂಥವೆಲ್ಲ ಎದುರಿಸಿದ್ವಿ. ಮುಂದೆ ಹೇಳಂಗಿಲ್ಲ ಕೇಳೋದು ವಿಷ ಮಾತಲ್ಲ ವಿಷ ಆಗ್ತಿದ್ದಾರೆ. ಎಷ್ಟು ವರ್ಷ ಅವಳ 8ನೇ ಕ್ಲಾಸಿಂದ ಅವಳ ಏನೇನೋ ಸಹಿತ ಮಾಡ್ತಾರೆ ನೋಡಿ. ಇವಾಗ ದೇವರು ದಯವಿಟ್ಟು ಅಧಿಕಾರಿಗಳಲ್ಲಿ ಫಾಸ್ಟ್ ಮಕ್ಕಳುಗಳಿಗೆ ಜಾಸ್ತಿ ಪ್ರೇರ್ ಮಾಡ್ತೀವಿ. ಮಕ್ಕಳು ಪ್ರೇರ್ ಮಾಡ್ತೀವಿ ನಾವು. ಸ್ಕೂಲಿಗೆ ಕಳಿಸುವಾಗ ನಿಮ್ಮ ಮಕ್ಕಳು ಎಲ್ಲ ಹೆಸರು ಬರುತ್ತೆ ನಮ್ಮ ಪ್ರೇಯರ್ ಇರುತ್ತೆ. ನೀವೇನು ಯೋಚನೆ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ನಾನು ಯೋಚನೆ ಮಾಡ್ತೀನಿ. ನಿಮ್ದು ಬಿಸ್ನೆಸ್ ನಿಮ್ದು ಜಾಬ್ ಎಷ್ಟು ನಿಮಗೆ ಸಿಗುತ್ತೆ ಈ ಸೇವೆ ಮುಂದುವರಿಬೇಕು. ಕೇಳಿಸ್ಕೊಳ್ಳಿ, ಎಲ್ಲರೂ ಮುಂದೆ ಒಬ್ಬರಲ್ಲ ಯಾರೋ ಒಬ್ಬರಲ್ಲ ಎಲ್ಲರೂ ಮುಂದುವರಿಸ್ಬೇಕು. ರಿಲೇ ಓಡೋದು ನೋಡಿದ್ರೆ ಯಾರು ಪೇಷನ್ ಓಡ್ತಾರೆ, ಒಬ್ಬ ಸ್ಲೋ ಮಾಡ್ಬೇಕು ಹೌದಾ. ಅಮೇಲಿ ಸ್ಪೀಡಾಗಿ ಓಡೋನಿಟ್ಟು ಬೋಲ್ಟ್ ನೋಡಿದ್ರೆ ಬೋಲ್ಟ್ ಅಂತ ಒಂದು ಹೆಜ್ಜೆ ಓಡೋದು ನೋಡಿದ್ರೆ ಹೆಜ್ಜೆ ಓಡೋದಲ್ಲ. ಬೇರೆಯವರು 2-3 ಮೀಟರ್ ಇದ್ದೇ ಅಂತ ನಮ್ಗೆ ಕೊಡ್ತಿದ್ದ. ಒಂದು ಓಡಿದ್ರೆ ಅವನು 0 ಒಂದು ರನ್ ಮಾಡಿದ್ರೆ 500 ಕೋಟಿ. 10 ಸೆಕೆಂಡ್ ಓಡಿದ್ರೆ 500 ಕೋಟಿ ಬರ್ತಿದ್ದ. ಅವನನ್ನ ಕೊನೆಯಲ್ಲಿ ಇಟ್ಟಿರ್ತಾರೆ. ಅವನು ಪೌಲ ಹೇಳ್ತಾನೆ 2 ತಿಮೋತಿ 4ರಲ್ಲಿ ಶ್ರೇಷ್ಠ ಹೋರಾಟನ ಮಾಡಿದ್ದಾನೆ. ಶ್ರೇಷ್ಠ ಹೋರಾಟ ಶ್ರೇಷ್ಠ ಹೋರಾಟ ಮಾಡಿದ್ದೇನೆ. ಒಬ್ರಿಗೊಬ್ರಿಗೆ ಎಂಕರೇಜ್ಮೆಂಟ್ ಯಾವಾಗಲೂ ನಿಮ್ದು ಸೆಂಟೆನ್ಸ್ ಅದು ನಿಮ್ಮ ವಾಕ್ಯ ನಿರೀಕ್ಷಣೆ ಮುಗಿಬೇಕದು. ಮಾಮೂಲಿ ಮಾತಲ್ಲವೇ ಬರೀ ಪ್ರೇಯರ್ ಎಲ್ಲ ಬೈಬಲ್ ಹೋಗ್ಬೇಕಾದ್ರಲ್ಲ, ಚರ್ಚೆಲ್ಲ ಕೇಳಿಸ್ಕೊಳ್ಳಿ. ನೀವು ಮಾಮೂಲಿ ಮಾತಾಡ್ಬೇಕಾದ್ರೂ ಯಾರು ಬಂದು ಹೇಳ್ಕೊಡಿಲ್ಲ. ಅವ್ರು ಮಾತಾಡ್ತಿದ್ರೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಕೇಳಿಸ್ಕೊಳ್ಳಿ. ನೀವು ಬಿಸಿನೆಸ್ ಅವ್ರು ಹೇಳಿದ್ರೆ ಲೋಕದಿಂದ ಕಾಸೆಲ್ಲ ನಮ್ಮದಲ್ಲೇ ಬರುತ್ತೆ. ಆಮೇಲೆ ಬೇಕಾದ್ರೆ ಸಾಕು ಎಲ್ಲ ಒಂದು 5,000 ಕೋಟಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಸಾಕು ಅದಾಗಲ್ಲ. ನೀವು ಕಾಸೆಯಿಂದಲೇ ದುಡ್ಡೇ ಬೇಡ ಅಂದ್ರೆ ನೀವು ಚೊಂಬು ಕೊಡ್ತೀವಿ ವರ್ಷ ತಂದು ನೀವು ಅಥವಾ ಕನ್ಫ್ಯೂಷನ್ ಆಗೋದಿಲ್ಲ. ನೀನು ಬಿಸ್ನೆಸ್ ಮಾಡಿದ್ರೆ ನಂದೇ ನಡೀತಾ ಇಲ್ಲ. ನಾನು ಗೌರ್ಮೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಕೊಟೇಶನ್ಸ್ ಬೇರೆಯವ್ರದ್ದು ಸರ್ವಿಸ್ ಕೊಟೇಶನ್ ಹೋಗೋದಾಗಿದೆ. ನಾನು ನೋಡ್ಕೊತಾ ಇದ್ದೇನೆ. ಪೋಸ್ಟ್ ಆಫೀಸಲ್ಲಿ ಸ್ಟಾಪ್ ಸರ್ ಏನು ಮಾಡ್ಕೊಳ್ತೀವಿ ಅವ್ರಿಗೂ ಅರ್ಥ ಆಗುತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರಿಗೆ ಕೊಟೇಶನ್ ಬರೋದಿಲ್ಲ. ಅಲ್ಲಿಗೆ ನೋಡ್ತೀನಿ ಏನು ಮಾಡ್ತೀನಿ ಆಗುತ್ತಾ. ಸರ್ಮೆ ಬ್ಲ್ಯಾಕ್ ಲಿಸ್ಟ್ SP ಡಿಪಾರ್ಟ್ಮೆಂಟ್ ಸರ್ಮೆ ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ. ಹೋಗಿ ಸ್ಟೋರ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಬೆಂಗಳೂರು, ಅಲ್ಲೇ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತೀನಿ. ಹೋಗಿ ನಮ್ಗೆ ಗೊತ್ತಿಲ್ಲ ಅವಾಗೆಲ್ಲ ಬಿಸ್ನೆಸ್ ಹಾಗೆ ನಾವು ಉಳಿಯೋರೇ ಅಂತವ್ರು ಕೇಳಿಸ್ಕೊಳ್ಳಿ. ಆಗ ಅದೆಲ್ಲ ತುಂಬ ಹೇಳ್ಕೊಡಕ್ ಆಗಲ್ಲ ನಮಗೆ. ಟೈಪ್ ನೋಡ್ತಾ ಇದ್ದೀನಿ, ಓಡ್ತಾ ಇದೆ. ಇವತ್ತಿಂದ ಹೋಗಿ ನನಗೆ ಈಗ ಹಾಸನ ಜೈಲ್ ಕಡೆ ಜಾನ್ ನಾಕ್ಸ್ ಸೆಷನ್ ಇರ್ಬೋದು. ನನಗೆ ಸ್ಕಾಟ್ಲೆಂಡ್ ಕುಡಿದ್ರೆ ಸತ್ತೋಗ್ತಿಂತ ಅಯ್ಯೋ ನಮ್ಮ ಥರದವರಲ್ಲ, ಸಾಯ್ತಿದ್ರೆ ಸಾಯಲ್ಲ, ಆ ಥರದವರಲ್ಲ. ಅವರೆಲ್ಲ ಒಂದು ನೆದ್ದೆ ಬಿಟ್ಟರೆ ಬೇಕಾದ್ರೆ ಬೆಳೆದಿದ್ದ ನಾನು ಆ ಥರದವರು ಆಗುತ್ತಾ. ನಿಮಗೆ ಜೀವನನೇ ಬೇಡ, DGS ಬೇಡ ಹಂಗೆ ಹೇಳಿಲ್ವಾ. ಓಶನ್ ಹೇಳ್ತಾನೆ ನೀವು ಹೆಸರು ಜೀವಪಾದ ಪಟ್ಟಿ ತೆಗೆಯರಾದ್ರೆ ನನ್ನ ಹೆಸರು ಫಸ್ಟ್ ತೆಗೆ.
ಅರ್ಥ ಆಗುತ್ತಾ ಹೇಳಿದ ಅರ್ಥ ಆಗುತ್ತಾ? 9ನೇ ಅಧ್ಯಾಯದಲ್ಲಿ ಪೌಲ ಹೇಳಿದ ಅರ್ಥ ಆಗುತ್ತಾ? ಅಪೊಸ್ತಲರು 9ರಲ್ಲಿ ಸಾರಿ ರೋಮನ್ಸ್ 9ರಲ್ಲಿ ರೋಮ ಪತ್ರಿಕೆ 9ರಲ್ಲಿ ಹೇಳ್ತಾನೆ ಪೌಲ, ನನ್ನ ಜನರಿಗೋಸ್ಕರ ಯಹೂದ್ಯರಿಗೋಸ್ಕರ. ಹಲ್ಲೆಲೂಯಾ. ಲೆಟ್ಸ್ ಗೋ. ಇವತ್ತಿನ ಏನು ಮೆಸೇಜ್ ಹೇಳಿ ನಿಮಗೆ, ಅದಕ್ಕೋಸ್ಕರ ದೇವರನ್ನ ಕಾಪಾಡು ಅಂತ ಹೇಳಲ್ಲ. ಓಕೆ, ಏನಾದ್ರು ನಿಮ್ಮ ಬಾಯಲ್ಲಿ ಅರ್ಪಿತಕ್ಕೆ ಬರ್ತಾ ಇದೆ, ಅಪ್ಪ ನನ್ನ ಕಾಪಾ ಮುಂದಕ್ಕೆ ಹೇಳ್ತೀರಾ? ಸರಿಯಾಗಿ ಪ್ರಾರಂಭ ಮಾತಾಡೋದು ಶುದ್ಧ ಮಾತಾಡೋದು ಏನೋ ಕಾಪಾಡ್ತೀಯ ಅಂತ ಹೇಳಿದ್ರೆ ಕಾಪಾಡಾಯ್ತು. ಇನ್ಮೇಲೆ ಆ ವಿಡಿಯೋ ನೋಡಿದ್ರೆ ಡ್ಯಾನ್ಸ್ ಮಸ್ತ್ ಸಿಗ ಆಯ್ತಾ? ವಿಡಿಯೋ ನೋಡಿದ್ದೀರಾ ಸರ್? ಒಂದು ನೋಡಿ ವಿಡಿಯೋ ಹಾಕಿದ್ದೀನಿ, ಅದೇ 2 ನಿಮಿಷದಲ್ಲಿ ಅಷ್ಟೇ, ಜಾಸ್ತಿ ಎಲ್ಲರೂ ಕಳಿಸಿದ್ರಿ. ಸ್ವಲ್ಪ ಆ ಕಡೆ ಹೊಡೆದು ಇಲ್ಲ ಹೇಳೋದು ಡ್ಯಾನ್ಸ್ ಮಾಡಿದ್ರೆ ವಿಡಿಯೋ ಮಾಡಿದ್ರು. ನಗು ಬಂತು ಅಂದ್ರೆ ಅರ್ಥ ನೀವೆಲ್ಲ ಯಾಕೆ ನಗಾಡದೆ ಅಂದ್ರೆ ಭೂಮಿ ಸೂರ್ಯ ಎಲ್ಲ ಸೇರ್ಕೊಂಡು ಎಷ್ಟು ಪ್ಲಸ್ ಇರ್ತವೆ? 10 ಲಕ್ಷ ಕಿಲೋಮೀಟರ್ ಸ್ಪೀಡ್ ಅಲ್ಲಿ 1 ಗಂಟೆ. ಭೂಮಿ ಮಾತ್ರ ಇರ್ತದೆ, ಭೂಮಿ ಸೂರ್ಯ ಸುತ್ತೋದು, ಸೂರ್ಯ ಎಲ್ಲ ಸೇರ್ಕೊಂಡು ಆ ಬೆಳಕಿಗೆ ಸುತ್ತವಲ್ಲ, 1 ಗಂಟೆಗೆ 10 ಲಕ್ಷ ಕಿಲೋಮೀಟರ್. ಬರೀ ಅಲ್ಲಿಂದ ಅವನ್ನ ಕಿಕ್ ಮಾಡಿದ್ರೆ ಸಾಕು ಹೋಗಿದ್ದು. ಆತರ ಒಂದು ಸ್ಮೈಲ್, ಇನ್ನೊಂದು ಡ್ಯಾನ್ಸ್ ಅಂದ್ರೆ ನೀನು ಡ್ಯಾನ್ಸ್ ಅಂತ ಹೇಳಿದ್ರು ನೀನು 30, 10, 11 ಕೀರ್ತನೆ, ನೀನು ನನ್ನ ವಿಲಾಪನ ನೃತ್ಯವಾಗಿ ಮಾತಾಡ ಧೈರ್ಯ ವಿಚಾರ ಮಾತಾಡೋದು. ನೀವು ನಾನು ಲೂಕ 13:31 ಹೇಳ್ಕೊಟ್ಟಿದ್ದು ಸುಲಭ, ನಿಮ್ಗೆ ಹೇಳ್ಕೊಟ್ಟದ್ದು 13 ಉಲ್ಟಾ ಮಾಡಿ 31 ಏನಿದೆ ಅದನ್ನೇ ಹೆರೋದ ಎದುರಿಸ್ತಾನೆ. ಸ್ವಲ್ಪ ಎದುರು ಊರಿ ರಾಜ ಇರ್ತಾನೆ, ನಿಮ್ಮ ಮುತ್ತತಿ ಏನಲ್ಲ, ಆಸ್ತಿ ಏನಲ್ಲ, ಅಲ್ಲಪ್ಪ ರಾಜ ಇರ್ತಾನೆ ಹೆರೋದ. ಹೋಗ್ಬಿಡೋರ್ಗೆ ಹೋಗಿ ರಕ್ತನ ಬೆರೆಸ್ಬಿಡ್ತಾನೆ, ಜೀವತೆಲ್ಲ ಅಷ್ಟು ಕ್ರೂರಿಯವರು ಅಲ್ವಾ? ಏನ್ ಹೇಳಿಸ್ಬಿಡ್ತಾನೆ ಏಸಪ್ಪನ, ಏನು ಕಳಿಸ್ತಾನೆ? ಏಸಪ್ಪನ ಕಳಿಸ್ತೀನಿ ಅಂತಾನೆ. ಎಷ್ಟಪ್ಪ ಏನ್ ಮಾಡಿದ್ರು? ಹಲ್ಲೆಲೂಯಾ. ಅವನಂತ ಕ್ರೂರಿಯವನು, ಅವನ ರಾಜರು ಹೇಳಿದ್ರು ಮುಗಿದೋಯ್ತು, ಗ್ಯಾರಂಟಿನ ಮಾಡ್ಲೇಬೇಕು. ಅವನು ಹೇಳ್ತಾನೆ ಯಾರಾದ್ರೂ ಮಾಡ್ಲೇಬೇಕು, ಅವನ ಜೀವ ಹೋಗುತ್ತೆ ಮೇಲೆ. ಹಲ್ಲೆಲೂಯಾ. ಯೋಹಾನ ಹೋಗಲ್ವಾ? ಸತ್ಯ ತಂದ್ಬಿಡ್ತಾರೆ ತಲೆನೋವನ್ನ. ಇದೆಲ್ಲ ನೀವೇನು ಸುಳ್ಳು ಪಡೆ ತಪ್ಪಿಸ್ಕೊಳ್ತೀನಿ ಅಂತಲ್ಲ, ಎಲ್ಲಿ ಹುಡುಕಿ ಅಡಗಿದ ಹುಡುಕೊಂಡು ಆಗೋದ ಅಲ್ಲಪ್ಪ. ರಾಜ ನೋಡಿ ಎಲ್ಲ ಅಡಗಿರ್ತಾನೆ. ಯಾರು? ಏಹು ಎಲ್ಲರನ್ನ ಸಾಯಿಸಕ್ಕೆ ಬಂದಾಗ ಒಬ್ಬ ಅಡಗಂತ ನೋಡಿದಿರ, ಅವನ ತಲೆ ತಂದು ಕೊಟ್ಟ ನಾಚಿ ಹೊಡ್ತೀನಿ ನೋಡಿದ್ರ, ತಲೆ ತಂದು ಒಪ್ಪಿಸ್ತಾರೆ ನೋಡಿದ್ರ. 2 ವರ್ಷ ಸುಳ್ಳು ಮುಂದೆ ಹೋಗ್ಬಿಡಿ. ಹಲ್ಲೆಲೂಯಾ. ಎಲ್ಲಿ ಕೇಳಿ ನಾನು ಹೇಳ್ತಿದ್ದೆ, ಏಸಪ್ಪ ಮಾತು ಹೇಳಿದ್ರು, ಏಸಪ್ಪ ನಾನು ಇವತ್ತು ನಾಳೆ ನಾಡಿದ್ದು ನಾನೇನ್ ಮಾಡ್ತಾ ಇದ್ದೀನಿ ಇದನ್ನ ಮಾಡ್ತೀನಿ. ನಾನು ಸುವಾರ್ತೆ ಹೇಳ್ತಾ ಇದ್ದೀನಿ, ದೇವರ ರಾಜ್ಯ ಹೇಳ್ತಾ ಇದ್ದೀನಿ, ನಾನು ಜೀವ ಕೊಡ್ತೀನಿ, ನಾನು ಅದ್ಭುತಗಳನ್ನ ಮಾಡ್ತಾನೆ ಇರ್ತೀನಿ, ಜೀವ ಕೊಡ್ತೀನಿ, 3ರಿಂದಲೇ ಜೀವ ಕೊಡ್ತೀನಿ. ಹೌದಾ? ಇದನ್ನ ಹೋಗಿ ಆ ನರಿಗೆ ನೋಡ್ತಾ ಇಲ್ಲ, ನಗಾಡಿದ್ರೆ ಈ ನರಿ ಮುಖ ನೋಡಿದ್ರೆ ಈ ನಗಾತಿಲ್ಲ, ಎಲ್ಲ ನರಿನೇ ಇಲ್ಲ. ಅದರ್ಥ ಆಡಾಸಿಟಿ ಚೆಕ್ ಮಾಡಿ ಸ್ವಲ್ಪ ಪೊಲೀಸ್ ಸಾರಿದ್ರೆ ಅವ್ರಿಗೆ ಕೇಳಿ, ಅವರಿಗೆ 5 ವಿಚಾರ. ಥ್ಯಾಂಕ್ ಯು ಮಾಸ್ಟರ್.
ಅಲ್ಲಿ ನಾನು ಬಡಿಗಳಲ್ಲಿ ಹೇಳಿದೆ, ಎಂದಿಗೂ ಬಂದದಿಲ್ಲ ನಾನು, ಕಾಯಿಲೆ ನನ್ನ ಮುಖಕಾಲದಲ್ಲಿ ನನಗೆ ಜ್ಞಾನ ಇದೆ, ನನಗೆ ದೈವ ಜ್ಞಾನ ಇದೆ, ನಾನು ಮೋಸ್ಟ್ ಸ್ಮಾರ್ಟ್ ಪರ್ಸನ್, ನಾನು ಅತಿಶಯವಾದ ಬುದ್ಧಿಯ ವ್ಯಕ್ತಿ, ಯಾವ ವಿಚಾರದಲ್ಲೂ ದೊಡ್ಡ ಇಲ್ಲ, ಪ್ರತಿಯೊಂದು ಕಾರ್ಯಗಳಲ್ಲಿ ಜಯ, ಜಯಿಸುವುದಕ್ಕೆ ಇರೋದಿಲ್ಲ. ದೇವರನ್ನು ಒಂದು ಉದ್ದೇಶದಿಂದ ಕಳಿಸಿದರೆ ಉದ್ದೇಶ ನೆರವೇರಿದೆ. ಸಮೃದ್ಧಿ ನನಗಾಗಿಯೇ ಇಟ್ಟಿದೆ. ಲೋಕದಲ್ಲಿ ಶ್ರೇಷ್ಠವಾದ ಏನಿದೆ ನನಗೆ, ನನ್ನ ಸಂತತಿ, ನನ್ನ ಸಂತತಿ ನನ್ನಲ್ಲಿ ರಾಜ ಹೇಳ್ತಾರೆ. ಅನ್ನರ ಮೂಲಕ ಸಾಮುವೇಲ್ ಇದ್ರು, ನನ್ನ ಮೂಲಕ ಅಪೊಸ್ತಲರು ಹೇಳ್ತಾರೆ. ನನ್ನ ಹೆಸರು ಕೇಳುವಾಗಲೇ ವೈರಿಗಳು ತರ ತರ ನೆನಪಿಯಾಗಲು ನಿಮ್ಮ ನಿಮಿತ್ತ ಲೋಕದೆಲ್ಲ ಜನರೊಳಗೆ ದಿಗಿಲು. ಹಿಂದಿ ವರ್ಡ್ ಯಾಕೆ ಗೊತ್ತಾ? ಅದು ಹಿಂದಿ ವರ್ಡ್ ಯಾಕೆ ಗೊತ್ತಾ? ಥರ್ಥರಾಹಟ್ ಅಂತ. तेरा निमित्त, तेरे निमित्त दुनिया के सब लोगों के अंदर थरथराहट आता है। बहुत ಹೇಳಲಾಗಲಿ ಹೋಗಿ ನಾನು ಹೇಳಿದ ಕಾಲ ಹೇಳಿದ್ರೆ ಬಚಾವ್. ಯಾರು ನಮ್ಮ ಯೋನಾಥನ್ ಜೊತೆನಲ್ಲಿ ಒಬ್ಬ ಆಯುಧವನ್ನು ನೋಡಿದ್ದಾರೆ ಅಂತ ನಿಮಗೆ, ಅಲ್ಲಿಬ್ಬರು ಸೇರ್ಕೊಂಡು ಏನ್ ಮಾಡ್ತಾರೆ ನೋಡಿದ್ರೆ ಎಂತ ಜಯ ಮಾಡ್ತಾರೆ ಗೊತ್ತಾ ನಿಮಗೆ? ಲಕ್ಷ ಲಕ್ಷ ಜನ ಇಬ್ಬರೇ ಇಬ್ರು. ಒಂದೇ ಮಾತು ಗೊತ್ತಾ? ಯೆಹೋವನ ಜೊತೆ ಇದ್ರೆ ಸೈ ನಮ್ಮ ಕೈಲಿ ನಿಂತಿರ್ತಾರೆ. ಇಬ್ಬರೇ ಇಬ್ರು ಯೋನಾಥನ್ ಕರ್ಕೊಂಡು ಹೋಗ್ತಿರ್ತಾನೆ. ಇವನು ಅವ್ರ ಯೋನಾಥನ್ ಏನು ಮಾಡ್ತಾನೆ? ಕಿವಿತಾನೆ, ಇವನು ಕೆಡ್ಕೊಂಡು ಹೋಗ್ತಾನೆ. ಹೇಳ್ತೀನಿ ಗೊತ್ತಾ, ನಾನು ನಿನ್ ಜೊತೆ ನೀನು ಓಡು, ಆಯುಧ ಇಟ್ಕೋ, ಆಯುಧ ಅವರು ನಿಂತಿರ್ತಾನೆ ನಿಮಗೆ. ದೇವರ ಪ್ರಸನ್ನತೆ ಯಾವುದೋ ಅಸಾಧ್ಯ ಇದೆ. ಇಷ್ಟೊತ್ತು ಬೇಕಾಗ್ತದೆ. ಮಿನಿಮಮ್ ಕೇಳಿ 3-4 ಅವರ್ಸ್ ಓದುತ್ತಿದ್ದಾರೆ ಸೆಮಿನಾರ್. ನೀವು ನೋಡಿ, ನಿಮ್ಮ ಲೈನ್ ತರಕ್ಕೆ ಆದರೂ ನಿಮ್ಮ ಫೇಸ್ಗಳು ಸರಿ ಆದರೂ ನೆಗಿತಾನೆ ಇರಬೇಕಾಗಿತ್ತು. ಇದನ್ನೇನಾದ್ರು ಕೇಳಿದ್ರು ಮಾಡಿದ್ರೆ ಆಫ್ರಿಕಾದಲ್ಲಿ ಮಾಡಿದ್ರೆ ನೆಗಿತಾನೆ ಇರೋದು, ನಿಲ್ತಾನೆ ಇರೋದಿಲ್ಲ. ಅದನ್ನ ನೀನು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಈಗ ನನಗೆ ಅದೊಂದು ಪ್ರಶ್ನೆ ಉತ್ತರ ಬೇಕು. ಹೆಂಗೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ ಈ ಇಂಥ ಅದ್ಭುತ ದೇವರ ನಂಬಿಕೆ? ನಿಮಗೆ ಗೊತ್ತಾ, ನಿಮ್ಮನ್ನು ತಡೆಯೋರು ಇರೋರು ಒಬ್ಬರೇ ಯಾರು? ನೀನೇ ತಾನೆ. ನೀನೇನು ಯಾರೇ ವಯಸ್ಸು, ಯಾವುದೇ ವಯಸ್ಸು ಕೇಳಿಸ್ಕೊಳ್ತೀನಿ, ನೀನು ಹೇಳಿ ನನಗೆ ನಾನು ತಡೆ ಆಗಲ್ಲ. ಸಮೃದ್ಧಿ ನನಗಾಗಿದೆ, ಹಣಕಾಸಿನ ಕೊರತೆ ನನಗಿಲ್ಲ, ನಾನು ದೇವರಿಗೆ ವಿಶೇಷನಾದ ವ್ಯಕ್ತಿ, ನಾನು ಬಹಳ ವಿಶೇಷವಾದನು. ಇದೊಂದು ಪಾಯಿಂಟ್ ಮತ್ತೆ ಆಮೇಲೆ ನೋಡಿ, ನೆಹೆಮಿಯ 6:9 ಇದೆಯಾ? ನನ್ನಂಥವನು ಅಷ್ಟೊಂದು ಅರ್ಥ ಆಗ್ತದೆ. ಓದಿದ್ರೆ ಓದಿಲ್ಲ, ಏನರ್ಥ ಆಯ್ತು ನಿಮಗೆ? ಇದಕ್ಕೆ ಏನಿದೆ? ನನ್ನಂಥವನು ಹೋಗಿ ದೇವರ ಆಲಯಗಳಿಗೆ ಉಚ್ಕೊಳ್ಳೋದು. ಮೋಶೆ ಅಂತಾರೆ, ದೇವರಿಂದ ಮೋಶೆ ಅಂತಾರೆ. ಹೆಂಗೆ ಹೇಳ್ಕೊಳ್ತಾರೆ. ಮುಂದೆ ಬಂದು ದಾವೀದನ ನೋಡಿ, ಯೋಗನ ಸಹ ಬಂದಿದೆ. ಅವರು ಒಂದು ಪಾಯಿಂಟ್ ತಮ್ಮ ಕಡೆಯಿಂದ ಕಡಿಮೆ ಮಾಡಿದಾರೆ ಬೇರೆ ಕಡೆ. ಈ ಲೈಫ್ಗೆ ಗೊತ್ತಾ, ದಿನ ನೀವು ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ತೋರಿಸ್ತೀವಿ. ಇದೇ ತರ ವಿಷಯಗಳು ಕೇಳ್ತೀರಲ್ಲ, ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರ ನನಗೆ ಹೇಳಿ. ನೀವು ಅಲ್ಲಿ ಶಿಲುವೆ ನೋಡಿ ಅಳಿಬೇಕು, ರಕ್ತ ಕೂಸ್ತಾರೆ ಅಲ್ಲ ನೀವು. ನಿಮ್ಮ ಕಡೆಯಿಂದ ನೀವು ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದು ಪಾಯಿಂಟ್. ಈಗ ನೀವು ದೇವರ ಪ್ರೀತಿ ಮಾಡದಲ್ಲೇ ಕೊಡು ಅಂತ ಹೇಳ್ಬೋದು. ಈ ಕ್ರಿಕೆಟ್ ಮೇಲೆ ಪ್ರೀತಿ ಇಲ್ಲ, ಕಾಸು ಬರುತ್ತೆ ಆಡ್ತಾರೆ ಅಷ್ಟೇ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡೋಗಿ ಕ್ರಿಕೆಟ್ ಅಂತ ಅಲ್ವಾ? ಅದು ಇರ್ಬೋದಲ್ವಾ? ನಿಮ್ಗೆ ಅದ್ಭುತ ನೋಡ್ಬೇಕಷ್ಟೇ. ದೇವರ ಪ್ರೀತಿ ಇಲ್ಲ ಅಂದ್ರೆ ಮಾಡ್ತೀರಾ ಅಲ್ಲ? ಈ ಕಡೆ ನೋಡಿದ್ದೆ ಕೇಳಿಸ್ಕೊಂಡಿದ್ದೀವಿ. ನೀವು ಕೆಲವು ವಿಚಾರಗಳು ಕೇಳೋದೇ ಬೇಡ,
ಯೇಸಪ್ಪನನ್ನು ಪ್ರೀತಿ ಮಾಡ್ತೀನಿ ರಕ್ತ ಸುರಿಸುವಷ್ಟು ಪ್ರೀತಿ ನಿಮಗೆ ಕೇಳದೇ ಬೇಡ ಕೆಲವು ವಿಚಾರಗಳಲ್ಲ, ಅನೇಕ ವಿಚಾರಗಳು ಕೇಳಬೇಕು. ಅಲ್ಲಿ ಹೇಳ್ತಾರೆ ಗೊತ್ತಾ, ಅಲ್ಲಿ ಆಲ್ರೆಡಿ ಅಂತ ಹೇಳ್ತಾರೆ. ನೀವು ಈ ಕಡೆಯಿಂದ ಪ್ರೇಯರ್ ಮಾಡೋ ವಿಚಾರಗಳಿಗೆ ಅಲ್ಲಿಂದ ಏನಾದ್ರು ಆತ್ಮಿಕ ಕಿವಿ ತೆರೆದ್ರೆ ಆ ಕಡೆಯಿಂದ ಬೇತರ ಕೂಗ್ತಾ ಇರ್ತಾರೆ, ಎಲ್ಲ ಕೊಟ್ಟಾಯ್ತು ಏನಾಗುತ್ತೆ ಗೊತ್ತಾ, ಎಲ್ಲ ಕೊಟ್ಟಾಗಿದೆ ನೀನು ಬೇರೆ ಕಾಪಾಡು ಅದೇನಿರುತ್ತೆ. ಯೋಷಾಫಾಟನಿಗೆ ಏನ್ ಬರುತ್ತೆ ಮೆಸೇಜು? ಯುದ್ಧ ಅಲ್ವಾ, ಡ್ಯಾನ್ಸ್. ಮುಂದೆ ಏನಾಯ್ತು? 3 ದಿನ ಏನು 3 ದಿನ ಕೊಳ್ಳೆ ಹಾರಿಸ್ಕೊ. ನೋಡಿ, ಮುಖದಲ್ಲಿ ಸಾಂಪ್ರದಾಯಿಕ ಮಾಡ್ರಿ, ಜೀವನದಲ್ಲಿ ಡ್ಯಾನ್ಸ್ ಒಬ್ಬೊಬ್ಬರಲ್ಲಿ ನಮ್ಮ ಆಯ್ಕೆ ಎಲ್ಲರೂ ನಿಮ್ಮ ಶರೀರ ನೋವು ಸಾಕ್ಷಿ ಹೇಳಕ್ಕೆ ಅಡಿಯಾಗಿ ತುಂಬಾ ಸಮಯ ಬೇಕಾಗಿಲ್ಲ. ನೋವು ವ್ಯಾಧಿಗಳು ಮಾತ್ರ ಬನ್ನಿ, ಅವ್ರು ಮಾತ್ರ ಬನ್ನಿ. ನೀವು ಹೇಳ್ಬೇಕು, ಕೆಟ್ಟ ಹೇಳಿ, ನಾನು ಪೂರ್ಣ ಆಯುಷ್ ಮಾಡ್ತೀನಿ, ಯಾವ ವ್ಯಾಧಿ ವಿಷಯ ಮುಟ್ಟಲ್ಲ. touch power in the name of Jesus. When the spirit of health, long life, divine touch, long life, divine healing. Save the anointing them. Wisdom. Winning always. Wisdom. Long life. New organs. Winning. Promotions. Divine touch. ಈ ಸಲ ಹೋದಾಗ ಏನಪ್ಪ ಅನ್ಕೊಂಡಿದ್ದೇವೆ, ಅವನು ಒಂದು ಲೆವೆಲ್ ಬಂದೆ. ಇವ್ರು 3 ಜನದ ಮಿಸ್ಟೇಕ್ ಮಾಡಿದ್ರು. ಅವ್ನು ಹೇಳ್ತಾನೆ ಯಾಕೋ ಬರಲ್ಲ ಅಂತ, ಇವ್ರು ಕರ್ಕ ಬರಲ್ಲ ಅಂತ. ನಿಜ ಅವ್ರಿಗೆ ಗೊತ್ತು, ಅವ್ರಿಗೆಲ್ಲ ಗೊತ್ತು ಏನಂತೇಳಿ ಆಶ್ಚರ್ಯ ಆಗೋದಿಲ್ಲ. ಆಮೇಲೆ ಮೈಕೆ ಕುತ್ಕೊಂಡು ಸರಿಯಾಗಿ ಅವ್ರನ್ನೇ ಹಚ್ಕೋತಾನೆ. ಈಗ ಹೌದಾ ಹೇಗೆ ಕಾರ್ಯ ಮಾಡ್ತಾ ಇದ್ದೀವಿ. ಅವ್ರ ಡ್ಯಾಡಿ ಮಮ್ಮಿದು ನೀನು ಅವ್ರ ಫ್ಯಾಮಿಲಿ ನೀವು ಒಂದು ಏನಾದ್ರು ಮಾಡಿ ಕರ್ಕೊಂಡ್ಬರ್ಬೇಕು. ನೀವು ಆ ಸುಳ್ಳು ಏನಾದ್ರು ಯಾರು ಬೇಡ, 12 ವರ್ಷದ ರಕ್ತ ಕುಸುಮ ರೋಗಿಯವರು ಆಚೆ ಬರೋಕ್ಕಾಗಲ್ಲ ಅಂತ ಅವರು ಹೆಂಗ್ ಮಧ್ಯೆ ಮುಗಿದ್ರೆ ಆಚೆ ಬರಬೇಕು. ಅಂದ್ರೆ ಅವ್ರು ಏನಂತೀವಿ, ನೀವು ಲಾಸರ್ದು ಕಲ್ಲನ್ನ ಇವರೇ ತೆಗೆದು ಆ ಕಲ್ಲನ್ನ ತೆಗೆದಿದ್ದು ಕೆಲವೆಲ್ಲ ನಿಮ್ದೇ ನಿಮ್ಮ ಬಂಧನಗಳು ನೀವೇ ತೆಗೆದು ಯಜ್ಞವೇದಿ ಹಾಳಾಗುತ್ತೆ. ಯಜ್ಞವೇದಿ ಸರಿಪಡಿಸ್ತಾನೆ. ಕೆಲವು ಕ್ರಮ ಬರಬೇಕಾಗುತ್ತೆ. ಮುಖಾಲ ಅಂತಾಗ ನೀವು ಈ ಕಡೆ ಕೇಳಿಸ್ಕೊಳ್ತೀರಿ, ಈ ಕಡೆ ಕಾಣಂಗಲ್ಲಿ ಯಾಕೆ ಹೊಚ್ಕೊಳ್ತೀರಿ ಎಲ್ಲ ನೀವು ಕೇಳಿಸ್ಕೊಂಡು ನೀವು ಕ್ರಮಕ್ಕೆ ತರಬೇಕಲ್ಲಿ ಮೊಣಕಾಲ ಅಂತ ಗೊತ್ತಾಗುತ್ತೆ. ಈಗ ಈಚೆ ದಿನಗಳು ಸುಮಾರು ದಿವಸ ಯಾರು ನೆನೆಸ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾಗುತ್ತೆ. ಕೂತ್ಕೊಂಡು ಗೊತ್ತಾಗಲಿಲ್ಲ ಕಾಲ್ ಬಂದು ನಿನಗೆ ಆ ಕಾಲ್ ಬರಕ್ಕೆ ಮೊದಲು ಇದೇನು ಎತ್ಕೊಳ್ತಾ ಇದ್ರೆ ಅನ್ಸಕ್ಕೆ ಕಾಲ್ ಬಂದಿರಬೇಕು. ಅವ್ರಿಗೆ ಮಾಡೋಕ್ಕೆ ಫೋನ್ ತೆಗಿತಾ ಇದ್ದೆ,
ನಾನು ಮಾಡಲ್ಲ ಅಷ್ಟು ಯಾರಿಗಲ್ವಾ ಈಸಿಯಾಗಿ ನೀವು ಆ ಮನುಷ್ಯನ ಆತ್ಮ ಹೆಂಗೆ ಅಂದ್ರೆ ನೀವು ಆ ದೇವರೇ ಒಳಗಡೆ ಜೀಸು ನಾನಲ್ಲ ಕ್ರಿಸ್ತನೇ. ನೀವೇನ್ ಮಾಡಿದ್ರೆ ಗೊತ್ತಾ ಆ ಆತ್ಮನ ವಿಚಾರ ಬಿಟ್ಟಿದ್ದೀರಾ, ಶರೀರ ಬುದ್ಧಿ ನಿಮ್ದು ಮಾನಸಿಕದ ಅದರೊಳಗಡೆ ಮುಳುಗ್ಬಿಟ್ಟಿದ್ದೀರಿ. ಯಾವಾಗ ಏನಾಗುತ್ತೆ ಈ ಡಾಕ್ಟರ್ ನೆನಪಾಗುತ್ತೆ, ಮಾತ್ರೆ ನೆನಪಾಗುತ್ತೆ, ಕಾಸು ನೆನಪಾಗುತ್ತೆ, ಬ್ಯಾಂಕ್ ನೆನಪಾಗುತ್ತೆ. ಆಯ್ತಾ? ಅದಾದ್ಮೇಲೆ ಸೊಲೋಮ ಇದರ ಸಾಲ ದೇವರಿಗೆ ಕಟ್ಟಬೇಕು. ಎಷ್ಟು ವರ್ಷ ಕಟ್ಟ, ಎಷ್ಟು ಜನ ಇದ್ದೀರಿ, ಎಷ್ಟು ಜನ? 1,53,000 ಬಿಟ್ಟಿ ಹಿಡಿದ್ಬಿಟ್ಟು ಬಿಟ್ಟಿ ಕೂಲಿ ಮಾಡಿಸ್ತಾನೆ ಅವ್ರು ಬೇರೆಯವ್ರು ಹಿಡಿದ್ಬಿಟ್ಟು ಅಲ್ವಾ. 7 ವರ್ಷ ಮತ್ತು ಅರಮನೆ ಮತ್ತೆ ಅದು ಸೇರಿ 20 ವರ್ಷ. ಎಷ್ಟು ಚಿನ್ನ ಗೊತ್ತಾ ನೀವು ಯಾರು ನೀವು ಹೇಳಿದ ನಾನು 1,00,000 ತಲಾಂತ. ಒಂದು ತಲಾಂತ ಎಷ್ಟು? 3,000 ತೊಲೆ. 3,000 ತೊಲೆ ಅಂದ್ರೆ ಎಷ್ಟು? 30 kg. 3,000 ತೊಲೆ ಅಂದ್ರೆ ಎಷ್ಟು ಕೆಜಿ? ಸರಿನಾ? 30 ಡೇಕ್ಸ್ ಬೈಬಲ್ ಪ್ರಕಾರ 32 kg. 1,00,000 ತಲಾಂತ. 1,00,000 ತಲಾಂತ ಇಂಟು 30 ಹಾಕಿ 32 ಹಾಕಿ ಎಷ್ಟಾಯ್ತು? ಅಷ್ಟನ್ನ ಸಂಪಾದನೆ ಮಾಡಿಟ್ಟಿದ್ದಾನೆ. ಮುಂದಕ್ಕೆ ಹೇಳ್ತಾನೆ ನಿನಗೂ ದೇವರು ಇನ್ನೂ ಕೊಡು. ಆದ್ರೆ ಹೆಂಗ್ ಕಟ್ಟಬೇಕು ಯೋಚನೆ ಮಾಡಿ. ಹೆಂಗಿರ್ಬೋದು ಇದು ಕಟ್ಟೋದು ಕುಯಿಸ್ತೀವಿ. ಎಲ್ಲಾದ್ರೂ ದಾವಿದ ಅವನಿಗೆ ಬಂದಿದ್ದನ್ನ ಸ್ವಂತಕ್ಕೆ ಏನಾದ್ರು ತಗೊಂಡೋದ್ರೆ ನಾನು ನಿಮಗೆ ನಾನು ವಾಪಸ್ ಕೊಡ್ತೀನಿ. ಒಂದು ಪಾಯಿಂಟ್ ಇದು ಮೇಜರ್ ಪಾಯಿಂಟ್ ನಂಬಿರೋದು ನಾವು. ನೀವು ಬಂದಿದೆ ಗೊತ್ತಾ ಒಂದು ರಕ್ಷಣೆ. ಆ ರಕ್ಷಣೆ ಒಂದಾಯ್ತು ಸೇಫ್ ಇದೆ. ಎಷ್ಟೋ ಉಚಿತ ಬಸ್ ಕಾಯ್ತಾರೆ. ಈ ಕಡೆ ನಿಮಗೆ ಪರವಾಗಿಲ್ಲ, ನೀವು ಆ ಕಡೆ ನಾರಾಯಣಪುರ ಅಕ್ಕಿ ಡ್ಯಾಮ್ ಹತ್ರ ಹೋಗ್ಬೇಕು, ಈಗ ಪರವಾಗಿಲ್ಲ. ಈಗ ಇರ್ಬೋದು ವೆಹಿಕಲ್ಗಳು ಎಲ್ಲಾದ್ರೂ ಕಾರ್ಗಳು ದಿನಗಟ್ಟಲೆ ಬಸ್ಸೇ ಬರಲ್ಲ. UP-ಲೆಲ್ಲ ಬಸ್ಸೇ ಬರಲ್ಲ. ಕೆಲವು ರೂಟಲ್ಲಿ ನಾನು ಬಸ್ ಬರ್ತಂದ್ರೆ ಒಂದು ಬಸ್ಸು ಸಾಕು ಸಿಗಲ್ಲ. ಆ ಬಸ್ಸು ಬಂದರೆ ಅಥವಾ ಒಂದು ಜೀಪ್ ಬರುತ್ತೆ, ಮೇಲೆ ನಿಂತ್ಕೋಬೇಕು ಜೀಪ್ನಲ್ಲಿ. ಡ್ಯಾಮ್ ಪಕ್ಕನೇ ಹೋಗುತ್ತದು, ಕೆಡೋದ ಏನ್ ಬೇಕು ಅದ್ಲೇ ಬೇಕು. ನಾರಾಯಣಪುರ ಅಕ್ಕಿ ಡ್ಯಾಮ್ ಹೇಳ್ತಿದ್ರು ಅಂದ್ರೆ ಬಿಸ್ನೆಸ್ ಇರೋದ್ರಲ್ಲಿ ಕೇಳಿ ಆ ನೀರು ಮಳೆ ಓಡಿಸ್ತಾರೆ, ಹೆಂಗೆ ಬೇಕಾದ್ರೆ ಓಡಿಸ್ತಾರೆ. ನಾನು ಆಯ್ತಾ ಯಾರ್ದು ಅವನ ಜೀವಕ್ಕೂ ಅವನಿಗೆ ಚಿತ್ತ ಇಲ್ಲ, ಯಾರ್ದು ಬೇರೆಯವ್ರು ಇಲ್ವೇ ಇಲ್ಲ ಆಗ್ತೀನಿ. ಆಯ್ತಾ ಆ ಥರ ನಿಮಗೆ ದೇವರು ಸಿಕ್ಕಾಯ್ತೀವಿ. ಟ್ರೈನ್ ಹಾಕ್ಬಿಡ್ಲಿ. ಚೆನ್ನೈಯಿಂದ ಯಾರು ಹೊರಟಿದ್ರೆ ಯಾರಾದ್ರು ಸಿಟಿ ರಿಸರ್ವೇಶನ್ ಇದ್ದಲ್ಲ ಚೆನ್ನೈ ಅಯ್ಯ ಕೇಳಿದ್ರೆ ತಮಿಳ್ನಾಡು ಸುಮಾರು ಇದರಲ್ಲಿ ಅಲ್ವಾ ತೆಲುಗಾಗಿದ್ದು ಮಜಾವಾದ್ರು ತೆಲುಗು ನಾಡು. ಇಲ್ಲಿ ನೋಡಿದ್ರೆ ನೀನೇರ ಸೀಟನ್ನು ಮಾಡ್ಕೊಂಡು ಕೂತಿರ್ತೀಯ ನಿನ್ನ ಫುಟ್ಪಾತ್ ತಳ್ಳಿ ಹೌದಾ. ಆ ಟ್ರೈನ್ ಏನಾದ್ರೂ ಹತ್ತಿ ನೀನು ಮೇಲೆ ಮಲಗಿದ್ರೆ ಬಚಾವಿ ಹೇಳ್ತಾ ಇದ್ದೀನಿ. ಆ ಏಸಪ್ಪ ಟ್ರೈನ್ ಹತ್ತಿಲ್ಲ ಸೇಫ್ ಆಗಿ ಬರ್ತಿಲ್ಲ ಬೆಂಗಳೂರಿಗೆ. ಏನಾದ್ರು ಮಾಡಿ ಏಸಪ್ಪ ಟ್ರೈನ್ ಹತ್ಬಿಡಿ ಓಡಿಸ್ತು. ಥ್ಯಾಂಕ್ ಯು ಮಾಸ್ ಹೇಳಿ ನನಗೆ ಬಿಡುಗಡೆ ಇರೋದ್ರಲ್ಲಿ ವಿಷಯದಲ್ಲಿ ಯಾವ ನೋವಿಲ್ಲ, ಬರೋದಿಲ್ಲ, ಪೂರ್ಣ ಆಯುಷ್ಯ ಬಾಳ್ತಿಲ್ಲ. ಯಾರ್ಯಾರು ನಿಮ್ಮನ್ನ ಹೋಯ್ತಾರೆ ಅಂತ ಅವಕಾಶ ಸೀರಿಯಸ್ ಆಗಿರ್ಬೋದು. ವಯಸ್ಸಾಗಿರ್ಬೋದು ನೀವು ನಾವು ಹೋಯ್ತಾನೆ ಅಂತ ಹೇಳೋದಲ್ಲ ಅವ್ರ ಮೊಮ್ಮಕ್ಕಳು ನೀರು ಮಾಡ್ತೀವಿ. ನಾನು 150 ಓಡ್ತಾ ಇರ್ತೀನಿ ಚೈತನ್ಯ ಆಗೈತಲ್ಲ ಏನು ಓದು ನೋಡು ಆ ಭವನಿಗೆ ಬಂದು ಸೇರ್ಕೊಂಡಿದ್ದೀವಿ. ಒಬ್ಬೊಬ್ಬರ ಮೇಲೆ ಈ ಅಂತ್ಯ ದಿನಗಳು ಈ ಡಿಸೆಂಬರ್ 2025 ಮಕ್ಕಳ ಜೀವಿತಗಳು ಇನ್ನೂ ಏನೇನು ಕೆಲವರು ಮನೆಗಳು ತಗೊಳ್ಳೋ ಆಗಿದ್ದಾರೆ, ಸೈಟ್ಸ್ಗಳು ಜಮೀನು ಅವ್ರು ಇನ್ನೂ ಏನೇನು ಪ್ಲಾನ್ ಮಾಡಿ ಹೇಳಿದ್ರು. ಇನ್ನು 17 ಡೇಸ್ ಟೈಮ್ ಇದೆ ಬರೀ ಆಲ್ಮೋಸ್ಟ್ 17 ಡೇಸ್ ಫುಲ್ ಡೇಸ್ ಇದೆ. ಒಂದು ಮಿಸ್ ಆಗಿದ್ದಾರೆ. ಅವ್ರು ಏನು ಪ್ರವಾದ ನಡೆದಿದೆಯಾ, ಅವ್ರ ಇಷ್ಟಾರ್ಥಗಳು ಏನಿದೆ, ಅವ್ರು ಏನೇನು ಕೇಳಿದ್ದಾರೆ, ಅದು ಕೋರ್ಟ್ ಕೇಸ್ಗಳಿರ್ಬೋದು, ಯಾವುದೇ ಇರ್ಬೋದು. ಈ 17 ದಿನದೊಳಗೆ ಅದಕ್ಕೆ ಅಂತ್ಯ ಆಗುತ್ತೆ. ಯಾವುದೇ ವಿಚಾರಗಳಿರಲಿ, ಸಾಲಗಳು ಇತರಿಗೆ ಸಾಲ ಕೊಡುತ್ತಾರೆ ಅಲ್ಲ. ಆ ಮದುವೆಗಳು ಸೆಟ್ಲ್ ಆಗ, ಮಕ್ಕಳ ಮದುವೆಗಳು ಸೆಟ್ಲ್ ಆಗ, ಮದುವೆಗಳು ಮುಗಿದಾಗಿದೆ ರೀತಿಗಳು. ಯಾರ್ಯಾರು ರಿಪೋರ್ಟ್ ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ಅದು ಕಾಯಿಲೆ ಇಲ್ಲ ಅಂತ ಆಮೇಲೆ ನಿಮ್ಮ ಮೇಲೆ ಕೇಸ್ ಹಾಕೋದು, ನಿಮ್ಮ ಮೇಲೆ ಹಲ್ಕಡಿ ಇರೋದ್ರಲ್ಲ ಕಳಿಸ್ಕೊಳ್ಳೋದಿಲ್ಲ. ಅವ್ರು ಎಷ್ಟು ಮಾಡಿದ್ರೆ ಅಷ್ಟು ಕೆಳಗೆ ಹೋಗ್ತಾರೋ. ಮೇಲೆ ನೀನೇ ದಾವಿದ
ಬಲಪಡ್ತಾ ಹೋಯ್ತು. ಸೌಲನ ಅಂಶ ಕ್ಷೀಣಿಸ್ತಾ ಹೋಯ್ತು. ಇದೇ ನಿಯಮ ಕೆಲಸ ಪ್ರೊವೈಡೆಡ್ ನೀವು ಕರೆಕ್ಟಾಗಿದ್ರೆ ಉಪದ್ರವವು ಗೂಢಾದ ಸಮೀಪಕ್ಕೆ ಬಾರದು. ಉಪದ್ರವವು ನನ್ನ ಗೂಢದ ಸಮೀಪಕ್ಕೆ ಬಾರದು. ನಿವಾಸನ ಮಾಡಿಕೊಂಡಿದ್ದೀನಲ್ಲ, ಯಾವ ಕೇಡು ಸಂಭವಿಸು. ಆಮೆನ್. ಅಂತ್ಯಾಕ್ಷರ ಹೇಳೋದು ಮೊದಲು ಇನ್ನೊಂದು ಬರ್ತಾರೆ. ಏನೇನು ಕಳ್ಕೊಂಡಿದ್ದೀರಿ ನೀವು? ಸಮಯ, ಹಣ, ಆರೋಗ್ಯ ಎಲ್ಲ ರೆಸ್ಟೋರ್. ಹೆಸರ 6ನೇ ಅಧ್ಯಾಯದಲ್ಲಿ ಮತ್ತೆ 1ನೇದು ಚೆಕ್ ಮಾಡಿದ್ರು. ಬಾಬೆಲ್ ನೆಬೂಕದ್ನೆಚ್ಚರ್ ಏನಂತಂದ್ರೆ ದೇವರ ಆಲಯಗಳಿಂದ ಚಿನ್ನ ಹಿಡಿದ ಚಿನ್ನ, ಅದು ಬರೀ ಪಾತ್ರೆ ಇಲ್ಲ, ಯಾವ ಪಾತ್ರೆ ಚೊಂಬು ಅಲ್ಲ, ಎಲ್ಲ 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 ವಾಪಸ್ ಹಾಕಿರ್ತಾರೆ. ಎಲ್ಲಿ ಒಟ್ಟಿ ಕ್ಲೀನಾಗಿ ಸೇಫ್ ಆಗಿ ಇಟ್ಟಿರ್ತಾರೆ. ಅದೇ ತರ ರೆಸ್ಟೋರೆಂಟ್ ಯಾರೇ ಇರ್ಬೋದು ಇವರು ಕಳಿಸ್ಕೊಂಡು ನೀವು ತಗೊಳ್ಳಿ ನೋಡಿ. ಅಂತ್ಯಾಶೀರ್ವಾದ ಮೊದಲು ಹೇಳ್ತಾ ಇದ್ದೀನಿ. ಆರೋಗ್ಯ ಇರ್ಬೋದು, ಇನ್ನು ವಯಸ್ಸಾಗಿದೆ 70 ಲಟಪಟ, ನಾನು ಇನ್ನು ಚಟಪಟ ಶುರು ಆಗುತ್ತದೆ. ಲಟಪಟ ಅಲ್ಲ, ಅಲ್ಲಿನಂತಲ್ಲಿ HK 32ರಲ್ಲಿ ಟಕ್ಕ ಟಕ್ಕ ಜೋಡಣೆ ಆಗುತ್ತದೆ. ಅದು ಎಲ್ಲ ರೆಸ್ಟೋರೇಷನ್ ಆಗ್ತದೆ. ಯಾವುದೇ ಮ್ಯಾಟರ್ ರೆಸ್ಟೋರೇಷನ್ ಪುನಃಸ್ಥಾಪನೆ ಆಗ್ತದೆ. ನೀವು ತಡೆ ಆಗಿರೋದು ಅಷ್ಟೇ ಕೇಳಿಸ್ಕೊಳ್ಳಿ. ನಿಮ್ದು ಸಣ್ಣ ಐಡಿಯಾಗಳೆಲ್ಲ ಮಾಡಬೇಡ. ನೀನು 5,000 ರೂಪಾಯಿ ನಿಮ್ಮ ಸಂಬಳ ಚಿಂತೆ ಬೇಡ. ನೀನು ಇನ್ನೂ 1 ರೂಪಾಯಿ ಆದಾಯ ಇಲ್ಲ, ಏನು ಚಿಂತೆ ಬೇಡ. ನೀನು ಎಲಿಜಿಬಲ್ ಆಯ್ತಾ? ಮಕ್ಕಳು ಎಲಿಜಿಬಲ್ ಆಗಿ ಕಳಿಸ್ಕೊಳ್ಳಿ. ಪ್ರೊವೈಡೆಡ್ ನೀವು ನಾನು ಹೇಳಿದ್ದನ್ನ ಮಾಡಬೇಕು. ನೀವು ಇನ್ನೂ ಇದನ್ನ ಇನ್ನೂ ಡೆವಲಪ್ ಮಾಡಬೇಕು. ನಂದೆಲ್ಲ ಹೇಳಾಯ್ತು ನಾನು ನಿಮ್ ತರ ಅಂತು ನೀನು ಇನ್ನು ಮೀರಿ ಕಲಿಬೋದು. ನೀನು ಲಿಮಿಟ್ ಏನಿಲ್ಲಪ್ಪ. ಇವ್ರು ಹೇಳೋರು ಇಷ್ಟ. ನೀನು ಹೋಗಿ ನಿಮ್ಮ ಊರ್ದು ನಿಮ್ಮ ದೇಶದ್ದು ನೀವು ಮಾಡಿ ಹೋಗಿ. ನೀವು ಇದು ನಿಮ್ಗೆ ಲಿಮಿಟ್ಲೆಸ್, ಬಿಯಾಂಡ್ ಲಿಮಿಟ್. Crossing all limits. Crossing all limits. Crossing all the limits. ಎಲ್ಲ ಮೇಲಿನ ಬೀಳ್ತಾ ಇದೆ. ದಬದಬ ಮಾಡೋದು ಶಬ್ದ ಬರೋದು. ಈಗ ದಬದಬ ಮಾಡ್ತೀವಿ. ಎಲ್ಲ ಮೇಲಿನ ಬೀಳ್ತಾ ಇದೆ. ಶಾರೀರಿಕವಾದ ಮತ್ತೆ ಮಾನಸಿಕ ಮೆಂಟಲ್ ಫಸ್ಟ್ ಹೇಳ್ಬೇಕು. ಮೆಂಟಲ್ ಆಯ್ತಾ? ಅದ್ರ ಕಡೆ ಇವತ್ತು ಕಡಿಕೊಂಡಿದ್ದೀವಿ ನಾವು. 76% ಡ್ಯಾನ್ಸ್ ಮಾಡೋದ್ರಲ್ಲಿ 76% ಇದು ಡೆಮೆನ್ಷಿಯಾ. ಡೆಮೆನ್ಷಿಯಾ ಅಂದ್ರೇನು? ಲೂಜು. ಈಗ ಡ್ಯಾನ್ಸ್ ಮಾಡೋದಾದ್ರೆ ಅದು ಅರ್ಥ ಆಗಲ್ಲ. 2 ವಯಸ್ಸಾದ ಅರ್ಥ ಆಗಲ್ಲ. ಎಲ್ಲ ಕಾಯಿಗಳ ಮೇಲೆ ತಿಕ್ ಮಾಡಿದ್ರೆ ಮೌನ ಮಾಡಿದ್ರೆ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ವಯತೆಯು ಈಗಲೂ ಸದಾ ಕಾಲದ ಸಂಗಡ ಎಲ್ಲ ಪರಿಶುದ್ಧ ದೇವಗಳ ಸಂಗಡ ಕ್ರಿಸ್ತನ ತೆರಿಗೆ ಮಾಡುವುದಕ್ಕೆ ಇರುವುದಾಗಲಿ. ಆಮೆನ್ ಆಮೆನ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಾಕ್ಷಿ ಬೇಗ ಕೈ ಎತ್ತಿ. ಸಾಕ್ಷಿ ಕೈ ಎತ್ತಿ ಮುಂದೆ ಬನ್ನಿ. ಸಾಕ್ಷಿ ಇದೆ, ಬೇಗ ಜೋರಾಗಿ. ಆಮೆನ್.
ಇನ್ಯಾರು ಬೇಗ ಬೇಗ ಸಾಕ್ಷಿ. ಎದೆ ನೋವು ಹೋಯ್ತು. ಆಮೇಲೆ ಇನ್ಯಾರು ಬೇಗ ಬೇಗ. ನಾನು ನನಗೆ ಫೋನ್ ಮಾಡಲ್ಲ ಅವರು, ಶೋಭನ್ ನಂಬರ್ ನಾನು ತಗೊಳ್ತೀನಿ, ಅವಾಗ ಗಟ್ಟ ಮಾಡ್ಬೋದು. ಶೋಭನ್ ಮಾತ್ರ ಮಾಡ್ಬೋದು. ಇನ್ಯಾರು ಸಾಕ್ಷಿ ಹೇಳೋದು ಹಿಂಗಲ್ಲ, ಬೇರೆ ಶಬ್ದ ಮಾಡ್ಬಾರ್ದು. ಯಶೋಧ ಸಾಕ್ಷಿ ಹೇಳಿದ್ರು. ಈಗ ಅವೆಲ್ಲ ನಮ್ಮ ಲಿಸ್ಟಲ್ಲಿ ಇಡಲ್ಲ, ಯಾರು ನಿಮ್ಮ ಸ್ವಂತ ಲಿಸ್ಟಲ್ಲಿ ಇರಲ್ಲ, ಜೊತೆ ಕರ್ಕೊಂಡೋಗಲ್ಲ ನಿಮಗೆ ಬೇರೆ ಬೇರೆ ಅಳುಮುಂಚಿಗಳು. ನೆಕ್ಸ್ಟ್ ಬೇರೆ ಯಾರು ಅಳುಮುಂಚಿಗಳು? ಮತ್ತೆ ಸ್ಟೈಲ್ ನೆನಪಾಯ್ತಾ ಇದೆ, ಅವ್ರು ನೆನಪಾಗ್ಬಿಡ್ತಾರೆ. ಇನ್ನೇನು ಸಾಕ್ಷಿ ಹೇಳೋದು ಬೇಗ ಸೋತ್ರ. ಹಾಂ ಆಮೇಲೆ ಡಿಸ್ಟ್ರಿಕ್ಕಿಗೆ ಫಸ್ಟ್ ಬಂದಿರೋದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ನಾವು ಇಡೀ ವರ್ಲ್ಡ್ಗೆ ಸಾಕ್ಷಿ ಹೇಳಿಲ್ಲ. ಬೇಗ ಬೇಗ ಇನ್ಯಾರು ಸಾಕ್ಷಿಗಳು ಬೇಗ ಬೇಗ. ಇನ್ಯಾರು ಸಾಕ್ಷಿ ಹೇಳಿಲ್ಲ ಅಂತಂದ್ರೆ ಕ್ರಿಸ್ಮಸ್ ಟೈಮ್ ನೋಡಿ ಕೇಳಿಸ್ಕೊಳ್ಳಿದ್ರು ದಯವಿಟ್ಟು. ಕ್ರಿಸ್ಮಸ್ ಟೈಮ್, ಕ್ರಿಸ್ಮಸ್ ದಿನನೇ ಇಲ್ಲಿರುತ್ತೆ. ಬೇರೆ ದಿನ ನಿಮ್ಮಲ್ಲಿ ಹೇಳಿದ್ರು ಅದ್ರ ಕಡೆಗೆ ಖರ್ಚುಗಳಿಗೆ ನೀವು ಧಾರಾಳ ಕೊಡಬಹುದು. ಆಮೇಲೆ ನೀವು ಯಾರು ಬರ್ತೀರಾ ಅಂತ ಹೆಸರು ಬರೆದ್ರೆ ದಯವಿಟ್ಟು ಒಂದು ಮಾತು ಹೇಳೋದು. ನಿಮ್ಮ ಜೊತೆ ಯಾರು ಬರೋರು ಇಲ್ಲ, ಹೆಸರುಗಳು ಬರ್ತದೆ ಒಳ್ಳೆಯದು. ಇನ್ಯಾರು ಸಾಕ್ಷಿ ಹೇಳಂಗಿಲ್ಲ ಅಂತಂದ್ರೆ